ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ್ರಿ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಮನುಷ್ಯನು ಅನೇಕ ಸಂಗತಿಗಳನ್ನು ಹುಡುಕುವವನಾಗಿ ಇರುತ್ತಾನೆ. ಹುಡುಕುವಂಥದ್ದು ನಾವು ಹುಟ್ಟಿದಾಗಲಿಂದ ನಾವು ಸಾಯುವವರೆಗೂ ಕೂಡ ಏನೆಲ್ಲ ಸಂಗತಿಗಳನ್ನು ನಾವು ಹುಡುಕ್ತಾ ಇರ್ತೀವಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ಮುಖ್ಯವಾಗಿ ಹುಡುಕಬೇಕಾಗಿರ್ತಕ್ಕಂಥ ಸ್ಥಿತಿಯನ್ನು ಮರೆತವರಾಗಿ ಯಾವುದನ್ನು ನಾವು ಪ್ರಥಮ ಸ್ಥಾನವಾಗಿ ನಾವು ಹುಡುಕಬೇಕಾಗಿತ್ತು ಅದನ್ನು ಹುಡುಕದೆ ಲೋಕದಲ್ಲಿರ್ತಕ್ಕಂಥ ಸಂಗತಿಗಳನ್ನು ವಿಷಯಗಳನ್ನು ಹುಡುಕುವವರಾದ ಕಾರಣಕ್ಕಾಗಿ ನಮ್ಮ ಜೀವಿತದಲ್ಲಿ ನಮಗೆ ತಿಳಿಯಲಾರದೆ ನಾವು ಯಾವೊಂದು ವಸ್ತುಗಳನ್ನು ಸಂಗತಿಗಳನ್ನು ವಿಷಯಗಳನ್ನು ಹುಡುಕಿದೆವೋ ಅವುಗಳಿಂದಲೇ ನಮಗೆ ಏನಾಗ್ತಾ ಇದೆ, ಸಮಸ್ಯೆ ಎನ್ನುವಂಥದ್ದು, ನೋವು ಎನ್ನುವಂಥದ್ದು, ಕಳವಳ ಎನ್ನುವಂಥದ್ದು, ಚಿಂತೆ ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ನಾವು ಅಂದುಕೊಳ್ಳಲಾರದ ರೀತಿಯಲ್ಲೇ ನಮ್ಮ ಬಳಿಯಲ್ಲಿ ಆ ವಸ್ತುಗಳ ಮೂಲಕವಾಗಿ ಅವು ಏನಾಗ್ತಾ ಇದ್ದಾವೆ, ಬರುವಂಥವುಗಳಾಗಿದ್ದಾವೆ. ಪ್ರೇಯರ್ ಹಲ್ಲೆಲೂಯಾ. ಆದರೆ ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ನೀನು ದೇವರನ್ನು ಹುಡುಕುವಾಗ, ನೀನು ಸೃಷ್ಟಿಕರ್ತನನ್ನು ನೀನು ಸ್ಮರಿಸಿ ಆತನನ್ನು ನಿನ್ನ ಭುಜಬಲವನ್ನಾಗಿ ನೀನು ಎಣಿಸಿ ಜೀವಿಸುವಾಗ ನಿನಗೆ ಅನೇಕವಾದಂಥ ರೀತಿಯಲ್ಲಿ ಆಶೀರ್ವಾದಗಳೆನ್ನುವಂಥದ್ದಕ್ಕೆ ನೀನು ಪಾತ್ರರಾಗುವುದಕ್ಕೆ ಸಾಧ್ಯ ಆಗುತ್ತೆ. ಪ್ರೇಯರ್ ಹಲ್ಲೆಲೂಯಾ. ಮನುಷ್ಯನು ದಿನಾಲೂ ಕೂಡ ಏನೆಲ್ಲ ಸಂಗತಿಗಳನ್ನು ಹೊಸದಾಗಿ ಅವನು ಹುಡುಕ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ಹುಡುಕಿದಂಥ ಎಲ್ಲ ಸಂಗತಿಗಳ ಮೂಲಕವಾಗಿ ಅವನು ಅಂದುಕೊಳ್ತಾ ಇದ್ದಾನೆ, ಅಯ್ಯೋ ನಾನು ಇಷ್ಟು ಜ್ಞಾನವನ್ನು ಪಡೆದುಕೊಂಡೆ, ಇಷ್ಟು ವಿವೇಕವನ್ನು ಪಡೆದುಕೊಂಡೆ, ಇಷ್ಟು ರೀತಿಯಲ್ಲಿ ನಾನು ಅಭಿವೃದ್ಧಿಯನ್ನು ಹೊಂದಿಕೊಂಡೆ ಎಂಬುದಾಗಿ. ಆದರೆ ಕೊನೆಯದಾಗಿ ಅವನ ಕಡೆಯ ಸ್ಥಿತಿಯನ್ನು ನಾವು ನೋಡುವಾಗ ಅವುಗಳಿಂದ ಅವನಿಗೆ ಬಲಹೀನವಾಗಿರ್ತಕ್ಕಂಥ ಒಂದು ಸ್ಥಿತಿಯ ಕಡೆಗೆ ಆ ಹುಡುಕಿರ್ತಕ್ಕಂಥ ಸಂಗತಿಗಳಿಗೆ ಅವನಿಗೆ ತಂದು ಹಾಕುವಂಥವುಗಳು ಆಗಿರ್ತವೆ. ಪ್ರೇಯರ್ ಅದಕ್ಕಾಗಿ ಇವತ್ತಿನ ದಿವಸ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ, ನಾವು ದೇವರನ್ನು ಹುಡುಕುವವರಾಗಿ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸಮಯದಲ್ಲಿ ನಾವು ದೇವರನ್ನು ಹುಡುಕುವುದರಿಂದ ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಳ್ಳುವಂಥ ಒಂದು ಆಶೀರ್ವಾದಗಳಾದರೂ ಏನು ಎಂಬುದಾಗಿ ನಾವು ನೋಡೋಣ. ಕೀರ್ತನೆಗಳ ಪುಸ್ತಕ 9ನೇ ಕೀರ್ತನೆ 10ನೇ ವಚನವನ್ನು ಈ ಸಮಯದಲ್ಲಿ ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 9ನೇ ಕೀರ್ತನೆ 10ನೇ ವಚನ. ಹಲ್ಲೆಲೂಯಾ. ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸವಿಡುವರು, ಯಾಕಂದರೆ ನಿನ್ನ ಮೊರೆ ಹೋಗುವವರನ್ನು ನೀನು ಕೈ ಬಿಡುವವನು ಅಲ್ಲ ಎಂಬುದಾಗಿ. ಯಾರು ದೇವರನ್ನು ಹುಡುಕುತ್ತಾರೋ, ಯಾರು ದೇವರನ್ನು ಸಂಪೂರ್ಣವಾಗಿ ತನ್ನ ಮನ ಧ್ಯಾನದಿಂದ ಆತನ ಮೇಲೆ ಭರವಸೆ ಇಟ್ಟವರಾಗಿ ಆತನನ್ನು ಹುಡುಕುವವರಾಗಿರ್ತಾರೋ ಅವರಿಗೆ ನಾವು ನೋಡ್ತಾ ಇದ್ದೇವೆ, ದೇವರು ತನ್ನನ್ನು ಯಾರು ಹುಡುಕ್ತಾರೋ ಅವರನ್ನು ಆತನ ಏನು ಮಾಡೋದಿಲ್ಲಂತೆ, ಕೈ ಬಿಡೋದಿಲ್ಲ. ಮೊದಲನೇದಾಗಿ ಏನು ಮಾಡಲ್ರಿ ಆತ, ಯಾರು ಆತನನ್ನು ಹುಡುಕ್ತಾರೋ ಅವರನ್ನು ಆತನು ಎಂದಿಗೂ ಕೂಡ ಏನು ಮಾಡಲ್ಲ, ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಲೋಕದಲ್ಲಿ ಅನೇಕ ಸಂಗತಿಗಳ ವಿಷಯದಲ್ಲಿ ನಾವು ಒಂಟಿಗರಾಗಿ ಏಕಾಂಗಿಯಾದಂಥ ಸ್ಥಿತಿಯಲ್ಲಿ ನಾವು ಜಾರಿ ಹೋಗಿಬಿಡ್ತೀವಿ. ನಾವು ಯಾರನ್ನ ನಮಗೆ ಆಧಾರ ಆಶ್ರಯ ಎಂಬುದಾಗಿ ಎಣಿಸಿಕೊಂಡಿದ್ವು ಅವರೇ ನಮ್ಮನ್ನು ಕೈ ಬಿಟ್ಟಿರ್ತಕ್ಕಂಥ ಪರಿಸ್ಥಿತಿಗಳು. ನಾವು ಯಾರು ಅವರಿದ್ದರೆ ಸಾಕು ಎಂಬುದಾಗಿ ನಾವು ಅಂದುಕೊಂಡಿದ್ದೆವು ಅವರೇ ನಮಗೆ ಸಹಾಯ ಮಾಡಬೇಕಾದಂಥ ಸಮಯದಲ್ಲಿ ಅಂತಹ ಸಮಯದಲ್ಲಿ ನಮ್ಮನ್ನು ಕೈ ಬಿಟ್ಟು ಮುಂದೆ ಹೋಗುವಂಥವ್ರು ಆಗಿರ್ತಾರೆ. ಪ್ರೇರ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನೀನು ದೇವರನ್ನು ಹುಡುಕುವಾಗ ದೇವರಂತೆ ನಿನ್ನನ್ನು ಎಂದಿಗೂ ಕೂಡ ಏನು ಮಾಡಲ್ಲತ್ತ, ಕೈ ಬಿಡೋದಿಲ್ಲ. ಪ್ರೇಯರ್. ಆತನನ್ನು ಹುಡುಕುವಂಥ ಮಗಳು ನೀನಾದರೆ ಖಂಡಿತವಾಗಿ ನಿನಗೆ ಒಂದು ಒಳ್ಳೆಯ ಭವಿಷ್ಯತ್ತನ್ನು ಆತನು ಒದಗಿಸಿಕೊಡ್ತಾನೆ. ಅದು ಎಂತಹ ಸಮಸ್ಯೆ ಆಗಿರಲಿ, ಆ ಸಮಸ್ಯೆ ಮಧ್ಯದಲ್ಲಿ ದೇವರೊಂದು ಒಳ್ಳೆಯ ಭವಿಷ್ಯವನ್ನು ನಿನಗೋಸ್ಕರವಾಗಿ ಆತನು ಏನು ಮಾಡಿದ್ದಾನೆ, ಸಿದ್ಧಪಡಿಸಿದ್ದಾನೆ. ಪ್ರೇಯರ್. ಅದಕ್ಕಾಗಿ ಭಕ್ತರಾದಂಥವರು ಅವರು ಎಲ್ಲದಕ್ಕಿಂತ ಮುಂಚಿತವಾಗಿ ಪ್ರಥಮ ಸ್ಥಾನವನ್ನು ದೇವರನ್ನು ಕಂಡುಕೊಳ್ಳುವುದರಲ್ಲಿ, ದೇವರನ್ನು ಹುಡುಕುವುದರಲ್ಲಿ ಅವರು ಪ್ರಯಾಸಪಟ್ಟ ಕಾರಣಕ್ಕಾಗಿ, ದೇವರನ್ನೇ ಹೊಂದಿಕೊಂಡ ಕಾರಣಕ್ಕಾಗಿ ಅವರ ಜೀವಿತದಲ್ಲಿ ಅವರು ಹೇಳ್ತಾರೆ ಏನಂತೇಳಿ, ನನ್ನ ದೇವರು ನನಗಿದ್ರೆ ಸಾಕು, ನನಗೆ ಬೇರೆ ಯಾವುದು ಕೂಡ ಬೇಕಾಗಿಲ್ಲ. ನನ್ನ ದೇವರು ನನಗಿದ್ರೆ ಸಾಕು, ನಾನು ಲೋಕವನ್ನು ನಾನು ಜಯಿಸೋದಕ್ಕೆ ಸಾಧ್ಯ ಆಗುತ್ತೆ. ನನ್ನ ದೇವರು ನನಗಿದ್ರೆ ಸಾಕು, ನನಗೆ ಯಾವುದೇ ರೋಗ ಬರಲಿ, ಬಾಧೆ ಬರಲಿ, ಅವಮಾನಕರವಂಥ ಸ್ಥಿತಿ ಬಂದರೂ ಕೂಡ ನನ್ನ ದೇವರು ನನ್ನ ಜೊತೆಗಿರುವಾಗ ಅವುಗಳನ್ನು ದೇವರು ಅವಮಾನವನ್ನು ಸನ್ಮಾನವಾಗಿ, ಆಳಾದಂಥ ಸ್ಥಿತಿಯಲ್ಲಿರ್ತಕ್ಕಂಥ ನಮ್ಮನ್ನು ಅರಸರನ್ನಾಗಿ, ಬಲಹೀನತೆಯಲ್ಲಿರ್ತಕ್ಕಂಥ ನಮ್ಮನ್ನು ಸಂಪೂರ್ಣವಾಗಿ ತನ್ನ ಬಲವನ್ನು ಕೊಡುವುದರ ಮೂಲಕವಾಗಿ ಆತನು ಸೋಲಿನಲ್ಲಿಯೂ ಮೇಲನ್ನು ಮಾಡಿ ನಮಗೆ ಜಯವನ್ನು ಕೊಡುವಂಥದ್ದು ಖಂಡಿತ ಎಂಬುದಾಗಿ ಅವರು ನಂಬಿ
ನಂಬಿಕೆಯಿಂದ ವಿಶ್ವಾಸದಿಂದ ಜೀವಿಸುವವರು ಆಗಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ದೇವರನ್ನು ಹುಡುಕುವಂಥದ್ದು ಬಹಳ ಪ್ರಾಮುಖ್ಯ. ದೇವರನ್ನು ಹುಡುಕುವಾಗ ದೇವರು ನಿನ್ನನ್ನು ಎಂದಿಗೂ ಕೂಡ ಆತನೇನು ಮಾಡಲ್ಲ, ಕೈ ಬಿಡೋದಿಲ್ಲ ಪ್ರಿಯರೇ. ನಾವು ನೋಡ್ತೀವಿ ವಾಕ್ಯದಲ್ಲಿ ಈ ರೀತಿಯಾಗಿರುತ್ತೆ, ಎತ್ತ ತಾಯಿ ತನ್ನ ಮಗುವನ್ನು ಮರೆತಾಳೇನು, ಆದರೆ ನಾನು ನಿನ್ನನ್ನು ಮರೆಯೋದಿಲ್ಲ. ಇವತ್ತಿನ ದಿವಸ ಎಷ್ಟು ತಾಯಂದರು ಅಬಾರ್ಷನನ್ನು ಮಾಡಿಸಿಕೊಂಡು ತಮ್ಮ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನು ಏನು ಮಾಡ್ತಾ ಇದ್ದಾರೆ, ಸಾಯಿಸಿಕೊಳ್ತಾ ಇದ್ದಾರೆ. ಹುಟ್ಟಿರ್ತಕ್ಕಂಥ ಮಕ್ಕಳನ್ನು ಅನೇಕ ಜನರು ಇವತ್ತು ನದಿಯಲ್ಲಿ ಹಾಕ್ತಾ ಇದ್ದಾರೆ. ಹುಟ್ಟಿರ್ತಕ್ಕಂಥ ಮಕ್ಕಳನ್ನು ಅನೇಕ ಜನರು ಇವತ್ತು ಗಟರಲ್ಲಿ ಎಲ್ಲೋ ಒಂದು ಕಸದ ಪುಟ್ಟಿಯಲ್ಲಿ ಹಾಕಿ ಬರ್ತಾ ಇದ್ದಾರೆ. ತಮ್ಮ ಕರುಳ ಕುಡಿ ಎಂಬುದಾಗಿಯೂ ಕೂಡ ಗೊತ್ತಿದ್ದಾಗಲೂ ಕೂಡ ಅಂತಹ ತಾಯಂದ್ರನ್ನು ಇವತ್ತಿನ ದಿವಸದಲ್ಲಿ ನಾವು ಲೋಕದಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ವಾಕ್ಯ ಹೇಳುತ್ತೆ, ದೇವರಂತೆ ನಿನ್ನನ್ನು ಮರೆಯೋದಿಲ್ಲ. ಸ್ನೇಹಿತರು ನಿನ್ನನ್ನು ಮರಿಬೋದು, ಸಂಬಂಧಿಕರು ನಿನ್ನನ್ನು ಮರಿಬೋದು, ಬಂಧುಗಳು ನಿನ್ನನ್ನು ಮರಿಬೋದು, ನಿನ್ನ ತಂದೆ ತಾಯಿ ನಿನ್ನನ್ನು ಮರಿಬೋದು, ನಿನ್ನ ಹೆಂಡತಿ, ನಿನ್ನ ಗಂಡ, ನಿನ್ನ ಮಕ್ಕಳು, ನಿನ್ನಗೆ ಸಂಬಂಧಪಟ್ಟಂಥವರೆಲ್ಲರೂ ಕೂಡ ನಿನ್ನನ್ನು ಮರೆತರೆ ದೇವರು ಮಾತ್ರ ನಿನ್ನನ್ನು ಮರೆಯದೆ ಆತನು ನಿನ್ನನ್ನು ಕೈ ಹಿಡಿದು ನಡೆಸ್ತಾನೆ ಪ್ರೇರೆ. ಹಲ್ಲೆಲೂಯಾ. ಪ್ರೇರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆತನ ಮರೆ ಹೋಗುವವರನ್ನು ಆತನು ಎಂದಿಗೂ ಕೂಡ ಏನು ಮಾಡಲ್ಲ, ಕೈ ಬಿಡೋದಲ್ಲ. ಹಲ್ಲೆಲೂಯಾ. ಪ್ರೈಸ್. ಆತನೇ ನಿನಗೆ ಮುಂದಾಳಾಗಿ, ನಿನಗೆ ಮುಂಬಲವಾಗಿ, ನಿನಗೆ ಜೊತೆಗಾರನಾಗಿ ಇದ್ದು ನಿನ್ನ ದಾರಿಯನ್ನು ಸರಳ ಮಾಡಿ ನೀನು ಮುಟ್ಟಬೇಕಂತ ಗಮ್ಯ ಸ್ಥಾನದಲ್ಲಿ ನಿನ್ನನ್ನು ಸೇರಿಸಿ ಆತನು ನಡೆಸುವಂಥ ದೇವರಾಗಿರ್ತಾನೆ. ಅದಕ್ಕಾಗಿ ನಿನ್ನ ದೇವರಿಗೆ ಮೊದಲನೇ ಸ್ಥಾನವನ್ನು ನೀನು ಕೊಡು. ಈ ಲೋಕದಲ್ಲಿ ನಿನ್ನ ದೇವರನ್ನು ಹುಡುಕುವಾಗ ಆತನು ನಿನ್ನ ಸಮೀಪದಲ್ಲಿ ಇದ್ದು ನಿನ್ನನ್ನು ನಡೆಸುವಂಥ ದೇವರಾಗಿರ್ತಾನೆ. ನಿನ್ನನ್ನು ಎಂದಿಗೂ ಕೂಡ ಕೈ ಬಿಡದೆ ಆತನು ಕಡಲ ತೀರವನ್ನು ಸೇರಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರನ್ನು ನಾವು ಹುಡುಕೋದ್ರಿಂದ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನುವಂಥ ಸತ್ಯವನ್ನು ನಾವು ತಿಳಿದುಕೊಂಡು. ಯಾಕಂದರೆ ದೇವರು ತನ್ನಂಗೈಗಳಲ್ಲಿ ನಮ್ಮನ್ನೇನು ಮಾಡಿದ್ದಾನೆ, ಚಿತ್ರಿಸಿಕೊಂಡಿದ್ದಾನೆ. ಎಲ್ಲಿ ಚಿತ್ರಿಸಿಕೊಂಡಿದ್ದಾನೆ ಅಂತ ಹೇಳುತ್ತೆ ವಾಕ್ಯ, ಅಂಗೈಯಲ್ಲಿ. ಆತನ ಅಂಗೈಗಳಲ್ಲಿ ಯಾರಿದ್ದೇವ್ರಿ, ನಾವೆಲ್ಲರೂ ಇದ್ದೇವೆ. ಮತ್ತೆ ದೇವ್ರ ವಾಕ್ಯ ಹೇಳುತ್ತೆ ಏನಂತ ಹೇಳಂತಂದ್ರೆ, ಗರ್ಭದಲ್ಲಿ ಇರುವಾಗಲಿಂದಲೂ ನಾನು ನಿನ್ನನ್ನು ಓರುತ್ತಾ ಸಹಿಸುತ್ತಾ ಬಂದಿದ್ದೇನೆ. ನೀನು ನನ್ನಿಂದ ಎಷ್ಟೋ ದೂರ ಹೋದಾಗಲೂ ಕೂಡ ಪುನಃ ನಾನೇ ನಿನ್ನನ್ನು ಬೆನ್ನತ್ತಿ ಪುನಃ ನಾನೇ ನಿನ್ನ ಸಮೀಪಕ್ಕೆ ಬಂದು ತಪ್ಪಿ ಹೋದಂಥ ಕುರಿಯಾಗಿರ್ತಕ್ಕಂಥ ನಿನ್ನ ಬಳಿಯಲ್ಲಿ ಕುರುಬನಾಗಿ ನಾನು ಬಂದು, ತಪ್ಪಿ ಹೋಗಿರ್ತಕ್ಕಂಥ ನಾಣ್ಯದೋಪಾದಿಯಲ್ಲಿ ನೀನಿರುವಾಗ ಬೆಳಕಿನೋಪಾದಿಯಲ್ಲಿ ನಾನು ನಿನ್ನನ್ನು ಹುಡುಕಿಕೊಂಡು ಬಂದು, ತಪ್ಪಿ ಹೋಗಿರ್ತಕ್ಕಂಥ ಮಗನು ನೀನಾಗಿರುವಾಗ ಒಳ್ಳೆಯ ತಂದೆಯಾಗಿ ನಿರೀಕ್ಷೆಯಿಂದ ನೀನು ನನ್ನ ಬಳಿಗೆ ಸಮೀಪಕ್ಕೆ ಬರ್ತೀಯೇನೋ ಎಂಬುದಾಗಿ ನೆನೆಸಿ ಆತನು ನಮಗಾಗಿ ಕಾಯುವಂಥ ದೇವರಾಗಿದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ಪ್ರೇಯರ್. ಅದಕ್ಕಾಗಿ ಪ್ರೇಯರ್ ನಾವು ನೋಡ್ತಾ ಇದ್ದೇವೆ, ಮೊದಲನೇದಾಗಿ ಆತನ ಮೊರೆ ಹೊಕ್ಕವರನ್ನು, ಆತನನ್ನು ಯಾರು ಹುಡುಕ್ತಾರೋ ಅವರನ್ನು ಆತನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ. ಕೈ ಬಿಡೋದಿಲ್ಲ ಅಂತಂದ್ರೆ ಏನರ್ಥ? ಕೈ ಬಿಡೋದಿಲ್ಲ ಅಂತಂದ್ರೆ ಏನರ್ಥ? ಎಂತಹ ಸಮಸ್ಯೆಗಳು ಬರಲಿ, ಎಂತಹ ಪರಿಸ್ಥಿತಿಗಳು ಬರಲಿ, ನಮ್ಮ ಸಂಗಡನೆ ದೇವರು ಇರ್ತಾರೆ ಅಂತೇಳಿ ಅರ್ಥ. ಹಲ್ಲೆಲೂಯಾ. ಇರ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ ನೀವು ನಿಮ್ಮ ಸಂಬಂಧಿಕರಲ್ಲಿ ಯಾರಾದರೂ ಒಬ್ರು ಭಾಳ ಐಶ್ವರ್ಯವಂತರು ಇರ್ತಾರೆ ಅಂತೇಳಿ ತಿಳ್ಕೊಳ್ಳೋಣ. ಹಲ್ಲೆಲೂಯಾ. ನೀವು ಏನೋ ಕಷ್ಟ ಬಂದರೆ ಇಲ್ಲ, ಅವ್ರು ನನಗಿದ್ದಾರೆ, ಅವ್ರು ನಮ್ಮನ್ನು ಕೈ ಬಿಡೋದಿಲ್ಲ. ಕೈ ಬಿಡೋದಿಲ್ಲ ಅಂದ್ರೆ ಏನರ್ಥ ರೀ? ನಮಗೆ ಏನೇ ಬರಲಿ ಅವರು ನಮಗೆ ಮುಂದಾಳಾಗಿ ಇದ್ದು ನಮಗೆ ಆ ಸಮಯದಲ್ಲಿ ಸಹಾಯಕರಾಗಿ ನಮಗೆ ಇರ್ತಾರೆ ಅಂಥೇಳಿ. ಹಲ್ಲೆಲೂಯಾ. ಪ್ರೇಯರ್. ಅದೇ ಒಂದು ಕಾರ್ಯ ಪ್ರೇಯರ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ನಿನ್ನನ್ನು ಕೈ ಬಿಡೋದಿಲ್ಲ ಅಂತಂದರೆ ಆತನು ನಿನ್ನ ಎಲ್ಲ ಆಗು ಹೋಗುಗಳ ವಿಷಯದಲ್ಲಿ ಆತನು ನಿನ್ನನ್ನು ಏನು ಮಾಡ್ತಾನೆ, ದಡವನ್ನು ಸೇರಿಸ್ತಾನೆ, ಸಹಾಯವನ್ನು ಮಾಡ್ತಾನೆ, ನಿನ್ನ ಜೀವಿತದಲ್ಲಿ ವಿಮೋಚನೆ ಬಿಡುಗಡೆಯನ್ನು ದಯಪಾಲಿಸ್ತಾನೆ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ, ಮೊದಲನೇದಾಗಿ ಹುಡುಕುವವರನ್ನು ದೇವರು ಕೈ ಬಿಡೋದಿಲ್ಲ. ಎರಡನೇದಾಗಿ ನಾವು ನೋಡುವಾಗ ಆತನನ್ನು ನಾವು ನೋಡ್ತಾ ಇದ್ದೇವೆ ಏನಂತೇಳಿ, ಹುಡುಕುವವರಿಗೆ ಆತನು ಉಲ್ಲಾಸವನ್ನು, ಸಂತೋಷವನ್ನು ಏನು ಮಾಡ್ತಾನಂತೆ, ದಯಪಾಲಿಸುವಂಥ ದೇವರಾಗಿದ್ದಾನೆ. ಅದೇ ಕೀರ್ತನೆಗಳು 40ನೇ ಕೀರ್ತನೆ 16ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ನಿನ್ನ ದರ್ಶನವನ್ನು ಕೋರುವವರೆಲ್ಲರೂ, ಅಂದರೆ ಆತನನ್ನು ಹುಡುಕುವವರೆಲ್ಲರೂ ನಿನ್ನಲ್ಲಿ ಉಲ್ಲಾಸದಿಂದ ಸಂತೋಷಿಸಲಿ, ನಿನ್ನ ಜಯದಲ್ಲಿ ಆನಂದಿಸುವವರು ಯೆಹೋವನಿಗೆ ಸ್ತೋತ್ರವೆಂದು ಯಾವಾಗಲೂ ಹೇಳುವವರಾಗಲಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರನ್ನು ಹುಡುಕುವಾಗ ನಮಗೆ ಉಲ್ಲಾಸ ಮತ್ತು ಸಂತೋಷ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ರಿ, ಕೆಲವೊಂದು ಸಂದರ್ಭಗಳಲ್ಲಿ ಲೌಕಿಕವಾಗಿ ನಾವು ಆಲೋಚನೆ ಮಾಡುವಾಗ ನಾವು ಯಾವುದೋ ಒಂದು ವಸ್ತುವನ್ನು ಪಡೆದುಕೊಳ್ಬೇಕಂತೇಳಿ ಅಂದ್ಕೊಂಡಿರ್ತೀವಿ. ಒಂದು ವೇಳೆ ಉದಾಹರಣೆಗೆ ಮೊಬೈಲ್ ನಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದ್ದಿಲ್ಲ, ಕೀಪ್ಯಾಡ್ ಫೋನ್ ಇತ್ತು. ನಮಗೊಂದು ಆಸೆ ಏನಂತೇಳಿ, ಸ್ಮಾರ್ಟ್ ಫೋನನ್ನು ತೆಗೆದುಕೊಳ್ಬೇಕು. ಅದು ತೆಗೆದುಕೊಂಡ ಮೇಲೆ ನಮಗೇನಿರುತ್ತೆ ರೀ, ಆವತ್ತು ಸಮಯದಲ್ಲಿ ಅಥವಾ
ಏನೋ ಒಂದು ವಾರ, ಒಂದು 15 ದಿವಸ ಅದರ ಮೇಲೆ ಏನಿರುತ್ತೆ, ಮೋಜಿರುತ್ತೆ, ಸಂತೋಷ ಇರುತ್ತೆ. ಆದರೆ ಅದು ಬಂದಾದ ಮೇಲೆ ಅದು ಖಂಡಿತವಾಗಿ ಸ್ಥಿರವಾಗಿರ್ತಕ್ಕಂಥ ಸಂತೋಷ ಇರುತ್ತಾ? ಅಥವಾ ಟಿ ವಿ ಆಗಿರಲಿ, ವೆಹಿಕಲ್ಸ್ಗಳಾಗಿರಲಿ, ಅಥವಾ ಮನೆ ಕಟ್ಟುವಂಥ ಒಂದು ಸ್ಥಿತಿ ಆಗಿರಲಿ, ಹೊಲಗಳನ್ನು ತೆಗೆದುಕೊಳ್ಳುವಂಥ ಒಂದು ಸ್ಥಿತಿ ಆಗಿರಲಿ, ಒಳ್ಳೆ ಬೆಳೆಯನ್ನು ಕಂಡುಕೊಳ್ಳುವಂಥ ಒಂದು ಸ್ಥಿತಿ ಆಗಿರಲಿ, ಎಲ್ಲವೂ ಕೂಡ ಅವು ಕ್ಷಣಿಕವಾದಂಥ ಸಂತೋಷವನ್ನು, ಕ್ಷಣಿಕವಾದಂಥ ಉಲ್ಲಾಸವನ್ನು ಕೊಡ್ತಾವೆ. ಸ್ವಲ್ಪ ಹೊತ್ತು, ಹಲ್ಲೆಲೂಯಾ, 3 ತಾಸು ಸಿನಿಮಾ ನೋಡಿ ಕೆಲವೊಬ್ರು ಅಳುತ್ತಾರೆ, ಕೆಲವೊಬ್ಬರು ನಗುತ್ತಾರೆ. ವರ್ಷಗಳ ಪೂರ್ತಿ ಸೀರಿಯಲ್ ನೋಡಿ ಕೆಲವೊಬ್ರು ಏನು ಮಾಡ್ತಾರೆ ರೀ, ಅಲ್ಲಿರುವಂಥ ಕೆಲವೊಂದು ಕೆಟ್ಟ ಕಾರ್ಯಗಳನ್ನು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಮನೆಗಳನ್ನು ಒಡೆಯುವವರಾಗ್ತಾರೆ. ಯಾವ ರೀತಿಯಾಗಿ ಸಾಯಬೇಕು, ಆತ್ಮಹತ್ಯೆ ಹೆಂಗೆ ಮಾಡ್ಕೊಬೇಕು, ಇನ್ನೊಬ್ಬರಿಗೆ ಯಾವ ರೀತಿಯಾಗಿ ಕುಯುಕ್ತಿ ಮಾಡಬೇಕೆಂಬುದಾಗಿ ಕಲಿತುಕೊಳ್ಳುವವರಾಗಿ ಆ ಸಮಯದಲ್ಲಿಯೇ ಸಮಾಧಾನವನ್ನು, ಆ ಸಮಯದಲ್ಲೇ ಸಂತೋಷವನ್ನು ಅವರು ಹೊಂದಿಕೊಳ್ತಾರೆ. ಆದರೆ ದೇವರು ವಾಕ್ಯ ಹೇಳುತ್ತೆ, ದೇವರನ್ನು ಹುಡುಕುವವರು ಯಾವಾಗಲೂ ಕೂಡ ನಿತ್ಯ ಸಂತೋಷ ಉಲ್ಲಾಸದಿಂದ ಅವರು ಜೀವಿಸ್ತಾರೆ. ದೇವರು ಕೊಡುವಂಥ ಸಂತೋಷ ಎಂಥ ಸಂತೋಷ ಅಂದರೆ, ಅಬ್ಬರಿಸಿ ನಮ್ಮ ಮೇಲೆ ಬರುವಂಥ ಅಲೆಗಳು ನಮ್ಮನ್ನು ಅಡಗಿಸಿ ಮುಳುಗುವಷ್ಟರ ಸಮಯದಲ್ಲಿಯೂ ಕೂಡ ನಾವು ಸಂತೋಷದಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಕಣ್ಣೀರನ್ನು ಸಂಪೂರ್ಣವಾಗಿ ದುಃಖದಲ್ಲಿ, ನೋವಿನಲ್ಲಿ, ಅವಮಾನದಲ್ಲಿ ಇರುವಾಗಲೂ ಕೂಡ ಅದು ನಮಗೆ ಸಂತೋಷವನ್ನು ಕೊಡುವಂಥದ್ದು. ದೇವರು ಕೊಡುವಂಥ ಸಂತೋಷ ಎಂಥ ಸಂತೋಷ ಅಂತ, ಅದು ಶಾಶ್ವತವಾಗಿರುವಂಥ ಸಂತೋಷ. ಅದಕ್ಕಾಗಿ ಆತನ ದರ್ಶನವನ್ನು, ಆತನನ್ನು ಹುಡುಕುವಂಥವರಿಗೆ ಖಂಡಿತವಾಗಿ ಏನಿದೆ ಅಂತ್ರಿ, ಸಂಪೂರ್ಣವಾದಂಥ ಸಮಾಧಾನವನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಶಾಶ್ವತವಂತ ರಕ್ಷಣೆಯ ಫಲಿತಾಂಶವನ್ನು ಅವ್ರು ಏನು ಮಾಡ್ತಾರೆ, ಹೊಂದಿಕೊಳ್ಳುವವರಾಗ್ತಾರೆ. ಹುಡುಕುವವರು ಅವರು ಸಂತೋಷದಿಂದ, ಉಲ್ಲಾಸದಿಂದ ದೇವರಲ್ಲಿ ಸಂತೋಷಿಸ್ತಾರೆ. ಯಾರಲ್ಲಿ ಸಂತೋಷಿಸ್ತಾರೆ? ದೇವರಲ್ಲಿ. ವಸ್ತುಗಳಲ್ಲೆಲ್ಲ ಎಲ್ಲಿ ಸಂತೋಷಿಸ್ತಾರೆ? ಅವರು ದೇವರಲ್ಲಿ ಸಂತೋಷಿಸ್ತಾರೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಆತನನ್ನು ನಾವು ಹುಡುಕುವಾಗ ಎರಡನೆಯದಾಗಿ ನಿತ್ಯ ಶಾಶ್ವತ ಸಂತೋಷವನ್ನು, ಉಲ್ಲಾಸವನ್ನು ನಾವೇನು ಮಾಡ್ತೀವಿ ರೀ, ಹೊಂದಿಕೊಳ್ಳುವವರಾಗಿ ಇರ್ತೀವಿ ಪ್ರಿಯರೇ. ಆ ಸಂತೋಷ, ಉಲ್ಲಾಸ ಬೇರೆ ಲೋಕದಲ್ಲಿ ಎಲ್ಲಿ ಕೂಡ ನಮಗೆ ಸಿಗೋದಕ್ಕೆ ಸಾಧ್ಯವಿಲ್ಲದ ಒಂದು ಸ್ಥಿತಿಯಾಗಿ ಇರುತ್ತೆ ಪ್ರಿಯರೇ. ಇವತ್ತು ನೋಡ್ರಿ, ಮನುಷ್ಯನು ಹಣದಿಂದ ತಾನು ಏನೆಲ್ಲ ಗಳಿಸಬಹುದು ಎಂಬುದಾಗಿ ಒಂದು ಭ್ರಮೆಯಲ್ಲಿ ಜೀವಿಸ್ತಾ ಇರ್ತಾನೆ. ನೋಡ್ರಿ, ಐಶ್ವರ್ಯವಂತರಾಗಬೇಕೆನ್ನುವಂಥವರು ಅನೇಕ ಉರುಳುಗಳಿಗೆ ಸಿಲುಕಿಕೊಂಡು ಅನೇಕ ಪೆಟ್ಟುಗಳಿಂದ ತಮ್ಮನ್ನು ತಾವು ತಿವಿಸಿಕೊಳ್ಳುವವರಾಗಿ ಇರ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಐಶ್ವರ್ಯವಂತಿಕೆ ಎನ್ನುವಂಥದ್ದು ಅದು ದೇವರಿಂದ ಬರುವಂಥದ್ದಾದರೆ ಅದು ಬೇರೆ, ಅಥವಾ ಮನುಷ್ಯನು ತಾನು ಅನ್ಯಾಯವಾಗಿ ಅಕ್ರಮಗಳನ್ನು ಮಾಡಿ, ಭಯಂಕರವಾದಂಥ ಮೋಸ ಕೃತ್ಯಗಳನ್ನು ಮಾಡಿ ಸಂಪಾದಿಸಿಕೊಂಡ್ರೆ ಅದರಿಂದ ಅವನಿಗೆ ಏನಾಗುತ್ತೆ ರೀ, ಅವನ ಅರ್ಧ ಆಯುಷ್ಯದಲ್ಲಿ ಅವೆಲ್ಲವೂ ಕೂಡ ಏನಾಗ್ತವೆ, ಅವನಿಂದ ಬಿಟ್ಟು ಹೋಗ್ತಾರೆ ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಣದಿಂದ ಅವನು ಒಂದು ವೇಳೆ ಮಂಚವನ್ನು ಕೊಂಡುಕೊಳ್ಬೋದು ಹೊರತಾಗಿ ನಿದ್ದೆಯನ್ನು ಕೊಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಹಣದಿಂದ ಒಳ್ಳೆಯ ಔಷಧಿಗಳನ್ನು ಕೊಂಡುಕೊಳ್ಳಬಹುದು, ಆದರೆ ಆಯುಷ್ಯನ ಹೆಚ್ಚಿಸಿಕೊಳ್ಳೋದಕ್ಕೆ ಅವನಿಂದ ಸಾಧ್ಯ ಇಲ್ಲ. ಹಣದಿಂದ ಅವನು ಹೊಲಗಳನ್ನು ಎಲ್ಲವುಗಳನ್ನು ಕೊಂಡುಕೊಳ್ಳಬಹುದು, ಆದರೆ ಅದರಲ್ಲಿ ಒಳ್ಳೆಯ ಬೆಳೆಯನ್ನು ಕೊಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರು ಮಳೆಯನ್ನೇ ಕೊಡಲಾರ್ದಿದ್ರೆ ಅವನು ಏನನ್ನು ಕೂಡ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಣದಿಂದ ಅವನು ಏನೆಲ್ಲ ಕಾರ್ಯಗಳನ್ನು ಪಡೆದುಕೊಳ್ಳುವುದು, ಸುಖ, ಸಂತೋಷ, ಸಮಾಧಾನ, ಸಮೃದ್ಧಿನ ಹೊಂದಿಕೊಳ್ತೀನಿ ಎಂಬುದಾಗಿ ಬಯಸ್ಬೋದು, ಆದರೆ ಅಂತ್ಯವಾಗಿ ನಾವು ನೋಡುವಾಗ ಆ ಹಣದಿಂದ ಅವನಿಗೆ ಮುಪ್ಪೆ ಜಾಸ್ತಿ ಆಗಿರುತ್ತೆ ಹೊರತಾಗಿ, ಆ ಒಂದು ಐಶ್ವರ್ಯವಂತಿಕೆಯಿಂದ ಅವನಿಗೆ ಮುಪ್ಪೆ ಜಾಸ್ತಿ ಆಗಿರುತ್ತೆ ಹೊರತಾಗಿ ಮತ್ತೊಂದು ಅಲ್ಲ ಪ್ರಿಯರೇ. ಆದರೆ ನೀನು ದೇವರನ್ನೇ ನಿನ್ನ ಭುಜಬಲ ಎಂಬುದಾಗಿ ಆತನಲ್ಲೇ ನೀನು ಸಂತೋಷಿಸುವಾಗ ಆತನು ನಿನಗೆ ಎಲ್ಲವನ್ನು ಏನು ಮಾಡ್ತಾನಂತೆ, ಉಲ್ಲಾಸದಿಂದ, ಸಂತೋಷದಿಂದ ಇರುವ ಹಾಗೆ ನಿನ್ನನ್ನು ಮಾರ್ಪಡಿಸ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಆತನು ಹುಡುಕುವಂಥವರನ್ನು ಆತನು ಉಲ್ಲಾಸದಿಂದ, ಸಂತೋಷದಿಂದ ನೆರೆಸ್ತಾನೆ ಪ್ರಿಯರೇ. ಆತ್ಮ ಸಂತೋಷ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಅದರ ಸಲುವಾಗಿ ಯೆಹೋವನನ್ನು ರುಚಿ ನೋಡಿ ನೀವು ತಿಳಿದುಕೊಂಡ್ರೆ ಆತನು ಎಂತಹ ದೇವರೆಂಬುದಾಗಿ ನಿಮಗೆ ಗೊತ್ತಾಗುತ್ತೆ. ಆತನನ್ನು ಬಿಟ್ಟು ಒಂದು ಕ್ಷಣ ಕೂಡ ನೀವು ಇದ್ದರೆ, ಅಯ್ಯೋ ಇದು ಎಷ್ಟೋ ಒಂದು ದೂರದ ಒಂದು ಯುಗಗಳ ಓಪಾದಿಯಲ್ಲಿ ನನಗಿದೆ ಅಲ್ವಾ ಎಂಬುದಾಗಿ ನೀವು ನೆನೆಸುವರಾಗ್ತೀರಿ. ದೇವರನ್ನು ಅದಕ್ಕೆ ಬಿಡದೆ ಸಂಪೂರ್ಣವಾಗಿ ದೇವರಿಗೆ ಅಂಟಿಕೊಂಡು ಜೀವಿಸುವಾಗ ದೇವರ ಒಂದು ನಾವು ನೋಡ್ತಾ ಇದ್ದೇವೆ ಕೊಡುವಂಥ ಒಂದು ಏನಂತ ಹೇಳ್ತೀವಿ, ಸಂತೋಷ, ಉಲ್ಲಾಸವನ್ನು ನೀವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಕರ್ತನಾದ ಯೇಸು ತನ್ನ ಶ್ರಮೆಗಳಿಂದ ಮನುಷ್ಯರೆಲ್ಲರಿಗೋಸ್ಕರವಾಗಿ ಗಳಿಸಿರ್ತಕ್ಕಂಥ ರಕ್ಷಣೆಯಾದಂಥ ಶಾಶ್ವತವಾಗಿರ್ತಕ್ಕಂಥ ಈ ಒಂದು ಫಲಿತಾಂಶ ಇದಾಗಿದೆ ಪ್ರಿಯರೇ. ಯಾವುದ್ರಿ? ದೇವರು ನಮಗೆ ಒದಗಿಸಿಕೊಟ್ಟಿರ್ತಕ್ಕಂಥ ಮೋಕ್ಷದ ಒಂದು ಸಂತೋಷ ಪ್ರಿಯರೇ. ಆತನನ್ನು ಯಾರು ಹುಡುಕ್ತಾರೋ ಅವರು ಖಂಡಿತವಾಗಿ
ಇದನ್ನು ಅನುಭವಿಸ್ತಾರೆ, ಎಲ್ಲ ಮಹಿಮೆಯೂ ಕೂಡ ಮನುಷ್ಯರಿಗಲ್ಲ, ಅದು ದೇವರಿಗೆ ಆಗಿರುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ. ಎರಡನೇದಾಗಿ ಪ್ರಿಯರೇ, ನಾವು ಆತನನ್ನು ಹುಡುಕುವಾಗ ನಾವು ಸಂತೋಷಿಸ್ತೀವಿ, ಆತನಲ್ಲಿ ಸಂತೋಷಿಸ್ತೀವಿ, ಲೋಕದಲ್ಲಿ ಅಲ್ಲ, ಆತನಲ್ಲಿ ಸಂತೋಷಿಸ್ತೀವಿ. ಹಲ್ಲೆಲೂಯಾ, ಪ್ರೈಸ್. ನೋಡ್ರಿ, ಒಬ್ರು ಗುಟ್ಕ ಹಾಕ್ಕೊಂತಿರ್ತಾರೆ, ಗುಟ್ಕ ಹಾಕ್ಕೊಳ್ಳುವಾಗ ಅವ್ರಿಗೆ ಆ ಸಮಯದಲ್ಲಿ ಸಂತೋಷ ಇರುತ್ತೆ, ನಸಿಕ್ ತಿಕ್ತಾ ಇರ್ತಾರೆ, ಆ ಸಮಯದಲ್ಲಿ ಅವ್ರಿಗೆ ಸಂತೋಷ ಅಂತೇಳಿ ಅನಿಸುತ್ತೆ. ಅವ್ರು ಎಷ್ಟು ತಿಕ್ಕಿದ್ರು ಕೂಡ ಅವ್ರಿಗೆ ಹೊಟ್ಟೆ ತುಂಬುತ್ತಾ, ಎಷ್ಟು ಹಾಕ್ಕೊಂಡ್ರು ಕೂಡ ಅವ್ರಿಗೆ ಹೊಟ್ಟೆ ತುಂಬುತ್ತಾ? ಅದಕ್ಕಾಗಿ ಅವರು ಒಳಗಡೆ ಅಕ್ಕಂತಾನೆ ಇರ್ತಾರೆ, ಸೇತ್ತಾನೆ ಇರ್ತಾರೆ, ಕುಡಿತಾನೆ ಇರ್ತಾರೆ. ಅವ್ರು ಅಂದುಕೊಳ್ತಾರೆ ಸಮಾಧಾನ ಸಂತೋಷ ಸಿಗುತ್ತೆ ಅಂತೇಳಿ. ಅದರಲ್ಲಿ ಸಮಾಧಾನ ಸಂತೋಷ ಇಲ್ಲ. ದೇವರಲ್ಲಿ ನೀನು ಸಂಪೂರ್ಣವಾಗಿ ಆತನನ್ನೇ ನೀನು ಹೊಂದಿಕೊಂಡು, ಆತನ್ನೇ ನಿನಗೆ ರುಚಿ ಎಂಬುದಾಗಿ, ಆತನನ್ನು ನೀನು ಆಹಾರ ಎಂಬುದಾಗಿ ಅನ್ಕೋ, ಆತನನ್ನು ಆತ್ಮೀಯ ಆಹಾರ ಎಂಬುದಾಗಿ ನೆನೆಸು, ಆತನಿನ ಸಂಪೂರ್ಣವಾಗಿ ನೀನು ಭಕ್ತಿಗೆ ಆಧಾರ ಎಂಬುದಾಗಿ ನೀನು ನೆನೆಸಿರುವಾಗ ನಿನಗೆ ನಿಜವಾದಂಥ ಸಂತೋಷವನ್ನು ನೀನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಮೊದಲನೇದಾಗಿ ದೇವರನ್ನು ಹುಡುಕುವಾಗ ನಾವು ನೋಡಿದ್ದೇವೆ, ಆತನು ನಮಗೆ ಜೊತೆಗಾರನಾಗಿದ್ದು ನಮ್ಮನ್ನು ಕೈ ಬಿಡೋದಿಲ್ಲ ಎಂಬುದಾಗಿ. ಎರಡನೇದಾಗಿ ದೇವರನ್ನು ನಾವು ಹುಡುಕುವಾಗ ನಾವು ನಿಜವಾದಂಥ ಸಂತೋಷವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಐಶ್ವರ್ಯವಂತನೊಬ್ಬನು ಯೇಸು ಸ್ವಾಮಿಯ ಬಳಿಗೆ ಬಂದು ಆತನ ಕೇಳ್ತಾ ಇದ್ದಾನೆ, ನಾನು ಮೋಕ್ಷವನ್ನು, ನಿತ್ಯ ಜೀವನ ಹೊಂದಿಕೊಳ್ಳಬೇಕಾದ್ರೆ ಏನು ಮಾಡಬೇಕು? ಅವನು ಐಶ್ವರ್ಯ ಇದೆ, ದೊಡ್ಡದಿದೆ, ಅಧಿಕಾರ ಇದೆ, ಎಲ್ಲ ಇದೆ, ಆದರೆ ಅವನು ಏನು ಮಾಡ್ತಾ ಇಲ್ಲ, ಅದು ಸಮಾಧಾನ ಸಿಗ್ತಾ ಇಲ್ಲ. ನಾನು ಒಳ್ಳೇದು ಮಾಡಬೇಕು, ಏನು ಒಳ್ಳೆಯದನ್ನು ಮಾಡಿದ್ರೆ ನನಗೆ ಸಿಗುತ್ತೆ ಎಂಬುದಾಗಿ ಹೇಳಿದಾಗ ಏಸಪ್ಪ ಹೇಳ್ತಾ ಇದ್ದಾರೆ, ನೀನು ನನ್ನನ್ನು ಹಿಂಬಾಲಿಸು, ಅವೆಲ್ಲವುಗಳನ್ನು ಬಿಟ್ಟು ನನಗೆ ಪ್ರಥಮ ಸ್ಥಾನ ಕೊಟ್ಟರೆ ನಿನಗೆ ನಿಜವಾದಂಥ ಸಂತೋಷ ಏನಿದೆಯೋ, ನಿತ್ಯ ಜೀವ ಏನಿದೆಯೋ ಅದು ನಿನಗೆ ಸಿಗುತ್ತೆ. ಲೋಕ ಯಾವುದು ಕೂಡ ನಿನಗೆ ನಿತ್ಯ ಜೀವ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದರ ಸಲುವಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯಾವುದು ಸುಲಭ, ಯಾವುದು ನಿನ್ನ ಪಾಪಗಳು ಕ್ಷಮಿಸಲ್ಪಡುವಂಥದ್ದೇ ಸುಲಭ. ದೇವರು ಅದನ್ನು ಕಠಿಣ ಮಾಡಿಲ್ಲ, ಸುಲಭ ಮಾಡಿಬಿಟ್ಟಿದ್ದಾನೆ. ನಾವು ಕಠಿಣ ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ದೇಹವನ್ನು ನಾವು ಅಂದುಕೊಳ್ತೀವಿ ಅಲ್ಲಿಗೆ ಹೋದರೆ ನಮಗೆ ಮೋಕ್ಷ ಸಿಗುತ್ತೆ, ತೀರ್ಥಯಾತ್ರೆಗಳಿಗೆ ಹೋದರೆ ನಮಗೆ ಮೋಕ್ಷ ಸಿಗುತ್ತೆ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಣ ಇರಲಾರ್ದಂಥ ಸ್ಥಿತಿಯಲ್ಲಿ ನಾನಿದ್ದೇನೆ, ನನ್ನ ಹತ್ರ ಬಲ ಇಲ್ಲ, ಶಕ್ತಿ ಇಲ್ಲ, ನಾನು ತೀರ್ಥಯಾತ್ರೆಗೆ ಹೋಗೋದಕ್ಕೆ ನನ್ನಲ್ಲಿ ಏನು ಕೂಡ ಇಲ್ಲ ಅಂದರೆ ನನಗೆ ಮೋಕ್ಷ ಸಿಗಲ್ವಾ? ಹಲ್ಲೆಲೂಯಾ. ಕೆಲವೊಬ್ಬರು ದೇಹವನ್ನು ದಣಿಸಿಕೊಳ್ತಾರೆ, ದೇಹವನ್ನು ದಂಡಿಸಿಕೊಳ್ಳೋದ್ರಿಂದನೇ ಮೋಕ್ಷ ಸಿಗುತ್ತೆ ಅನ್ನೋದಾದರೆ, ಕೆಲವು ಜನರು ಭಾಳ ಅನಾರೋಗ್ಯದ ನಿಮಿತ್ತವಾಗಿ ಬಡಕಲಾಗಿ ಸಣಕಲಾದಂಥ ಸ್ಥಿತಿಯಲ್ಲಿ ಅವ್ರು ಇರುವಾಗ ಅವರಿಗೆ ಮೋಕ್ಷ ಸಿಗಲ್ವಾ? ಹಲ್ಲೆಲೂಯಾ. ಬಡವರಿಗೆ ಮೋಕ್ಷ ಇಲ್ವಾ? ಶ್ರೀಮಂತರಿಗೆ ಮಾತ್ರ ಮೋಕ್ಷವಾ? ಆರೋಗ್ಯವಂತರಿಗೆ ಮಾತ್ರ ಮೋಕ್ಷವಾ? ಅನಾರೋಗ್ಯವಂತರಿಗೆ ಮೋಕ್ಷ ಇಲ್ವಾ? ಹಲ್ಲೆಲೂಯಾ, ಪ್ರೈಸ್. ಇವೆಲ್ಲ ಮನುಷ್ಯರ ಕಲ್ಪನೆಗಳು ಪ್ರಿಯರೇ. ಆದರೆ ದೇವರ ವಾಕ್ಯಗಳ ಸತ್ಯವೇದ ಹೇಳುತ್ತೆ, ಆತನನ್ನು ಹಿಂಬಾಲಿಸುವಾಗ ನಿಜವಾದಂಥ ಸಂತೋಷವನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾವ ಭೂಮಿ ಮೇಲೆ ಎಲ್ಲಿ ಹೋದರೂ ಕೂಡ ಅದೇ ಇರೋದು. ಹಲ್ಲೆಲೂಯಾ. ನಿನ್ನಲ್ಲಿ ದೇವರು ಏನಂತ ಹೇಳಿದಾನೆ? ನೀನೇ ನಿಜವಾದಂಥ ದೇವಾಲಯ ಅಂತ ಹೇಳಿದಾನೆ. ಹಲ್ಲೆಲೂಯಾ. ನಾನು ನಿನ್ನಲ್ಲಿ ವಾಸ ಮಾಡ್ತೀನಿ. ಭೂಮಿಯನ್ನು ನಾನು ಸೃಷ್ಟಿ ಮಾಡೀನಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಕಣ್ಣಿಗೆ ಕಾಣದಿರುವಂಥದ್ದೆಲ್ಲವನ್ನು ನಾನು ಸೃಷ್ಟಿ ಮಾಡಿದ್ದೀನಿ. ಆದರೆ ನಾನು ನಿನ್ನನ್ನು ನನ್ನ ಪ್ರೀತಿಯನ್ನು ವ್ಯಕ್ತಪಡಿಸುವುದಕ್ಕಾಗಿ ನನ್ನ ಸ್ವರೂಪದಲ್ಲಿ, ನನ್ನ ಹೋಲಿಕೆಯಲ್ಲಿ ನಿನ್ನನ್ನು ಸೃಷ್ಟಿ ಮಾಡಿದ್ದೀನಿ. ನಾನು ನಿನ್ನಲ್ಲಿ ಇರಬೇಕಂತೇಳಿ ನಾನು ಬಯಸಿದ್ದೇನೆ. ಅದಕ್ಕಾಗಿ ನೀವು ನಿಮ್ಮ ಹೃದಯದ ಅಂತರಾಳದಲ್ಲಿ, ನಿಮ್ಮ ಹೃದಯದ ಗುಡಿಯಲ್ಲಿ ನೀವು ದೇವರಿಗೆ ಸ್ಥಾನವನ್ನು ಕೊಡುವಾಗ ನಿಜವಾದಂಥ ಸಂತೋಷವನ್ನು ನೀವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ನಾವೇ ನಿಜವಾಗಿರುವಂಥ ದೇವಾಲಯ ಅಂತೇಳಿ ವಾಕ್ಯ ಹೇಳುತ್ತೆ. ನೀವೇ ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ತಿಳಿಯದೋ? ಹಲ್ಲೆಲೂಯಾ. ದೇವಾಲಯ ಕಸದಿಂದ ತುಂಬಿಸಲ್ಪಟ್ಟು, ದೇವಾಲಯ ಹೊಲಸಿನಿಂದ ತುಂಬಿಸಲ್ಪಟ್ಟು, ದೇವಾಲಯ ಭಯಂಕರವಾದಂಥ ಲೌಕಿಕ ಕಾರ್ಯಗಳಿಂದ ತುಂಬಿಸಲ್ಪಟ್ಟರೆ ದೇವರು ದೇವಾಲಯದಲ್ಲಿ ಇರೋದಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ನಿನ್ನ ದೇವಾಲಯ ಸ್ವಚ್ಛವಾದಾಗ ಆತನು ನಿನ್ನಲ್ಲಿ ಪ್ರತಿಷ್ಠೆಗೊಳ್ಳುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ಆತನು ಬಾಗಿಲನ್ನು ತಟ್ತಾ ಇದ್ದಾನೆ. ಯಾರು ಆತನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ಆತನು ಒಳಗಡೆ ಬಂದು ನಮ್ಮಲ್ಲಿ ಏನು ಮಾಡ್ತಾನೆ? ಆತ ವಾಸಿಸ್ತಾನೆ. ಆತನು ಇರುವಾಗ ಎಲ್ಲವನ್ನೂ ಕೂಡ ಸತ್ಯದ ಕಡೆಗೆ, ನಿತ್ಯದ ಕಡೆಗೆ, ಸಮಾಧಾನ ಶಾಂತಿಯ ಕಡೆಗೆ ನಮ್ಮನ್ನು ನಡೆಸಿ ನಿತ್ಯ ಸಂತೋಷವನ್ನು ಆತ ನಮಗೆ ಒದಗಿಸಿ ಕೊಡ್ತಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರನ್ನು ಹುಡುಕೋದ್ರಿಂದ ನಾವು ಏನನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ? ಕೈ ಬಿಡದೆ ನಾವು ಮುಂದೆ ನಡೆಯೋದಕ್ಕೆ ಸಾಧ್ಯ. ದೇವರನ್ನು ಹುಡುಕುವಾಗ ನಿಜವಾದ ಸಂತೋಷವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ದೇವರನ್ನು ಹುಡುಕುವಾಗ ಜಫನ್ಯ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, 2ನೇ ಅಧ್ಯಾಯ 3ನೇ ವಚನದಲ್ಲಿ, ಉಗ್ರತೆಯ ದಿನದಲ್ಲಿ ನಾವು ಮರೆಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಒಂದು ಸಾರಿ ನಾವು ಓದಿಕೊಳ್ಳೋಣ. ಯೆಹೋವನ ನಿಯಮವನ್ನು ಕೈಕೊಂಡ ಲೋಕದ ದೀನರೇ, ನೀವೆಲ್ಲರೂ ಯೆಹೋವನನ್ನು ಆಶ್ರಯಿಸಿರಿ, ಸದ್ಧರ್ಮವನ್ನು ಅಭ್ಯಾಸಿಸಿರಿ, ದೈನ್ಯವನ್ನು ಹೊಂದಿಕೊಳ್ಳಿರಿ. ಯೆಹೋವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ
ಮರೆಯಾಗುವಿರಿ ಎಂಬುದಾಗಿ. ಹಲ್ಲೆಲೂಯಾ. ಉಗ್ರತೆಯ ದಿನ ಒಂದು ಬರಲಿಕ್ಕಿದೆ, ಕೋಪದ ಒಂದು ದಿವಸ ಕಾಣಲಿಕ್ಕಿದೆ. ದೇವರು ತನ್ನ ಕೋಪವನ್ನು ತೀರಿಸಿಕೊಳ್ಳುವ ಒಂದು ನ್ಯಾಯ ತೀರ್ಪಿನ ದಿನ ಬರಲಿಕ್ಕಿದೆ. ದೇವರ ದಿನ, ಕರ್ತನ ದಿನ, ಯೆಹೋವನ ದಿನ ಎಂಬುದಾಗಿ ಯಾವುದನ್ನು ಕರಿತಾ ಇದ್ದಾರೋ ಆ ದಿನದಲ್ಲಿ ನಿನ್ನನ್ನು ಆತನು ಮರೆ ಮಾಡ್ತಾನೆ. ಯಾವಾಗ ನೀನು ಆತನನ್ನು ಆಶ್ರಯಿಸಿಕೊಂಡು ಆತನನ್ನು ಹುಡುಕುವಾಗ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಆತನ ಸಿಟ್ಟಿನ ದಿನ ಒಂದಿದೆ, ಯೆಹೋವನ ಸಿಟ್ಟಿನ ದಿನ. ಆತನು ಉಗ್ರ ಕೋಪವುಳ್ಳವನಾಗಿ, ಈಗ ಪ್ರೀತಿಯಿಂದ ಆತನಿದ್ದಾನೆ, ದೀರ್ಘ ಶಾಂತಿಯಿಂದ ಆತನಿದ್ದಾನೆ. ಈಗ ಆತನು ತನ್ನ ಕಡೆಗೆ ಯಾರ್ಯಾರು ಬರ್ತಾರೋ ಅವರೆಲ್ಲರನ್ನು ಏನು ಮಾಡ್ತಾ ಇದ್ದಾನೆ ಆತ? ಸೇರಿಸಿಕೊಳ್ತಾ ಇದ್ದಾನೆ. ಒಂದು ದಿವಸ ಇದೆ, ಎಂಥ ದಿವಸ ಅಂತ ಅದು, ಯಾರ್ಯಾರು ಆತನ ಬಳಿಗೆ ಬಂದ್ರು ಅವರೆಲ್ಲರನ್ನ ತನ್ನ ಸಮೀಪದಲ್ಲಿ ಆತನ ಏನು ಮಾಡಿಬಿಡ್ತಾನೆ? ಕರೆದುಕೊಳ್ತಾನೆ. ಲೋಕದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರಿಗೆ ಭಯಂಕರವಾದಂಥ ಸಂಕಟ, ಶೋಧನೆ, ಶ್ರಮೆಗಳು, ನೋವುಗಳು ಸಂಭವಿಸುವಂಥ ದಿವಸ, ಅದೇ ಕರ್ತನ ಉಗ್ರತೆಯ ದಿವಸ. ಆ ದಿವಸದಲ್ಲಿ ನೀವು ತಪ್ಪಿಸಿಕೊಳ್ಳಲ್ಪಡಬೇಕಾದ್ರೆ ನೀವು ದೇವರನ್ನು ಹುಡುಕುವವರಾಗಿ ಇರಬೇಕು ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರನ್ನು ಹುಡುಕುವವರು ಅಂದರೆ ಆತನನ್ನು ಆಶ್ರಯಿಸುವವರು ದೇವರ ಉಗ್ರತೆಯ ದಿನದಲ್ಲಿ ಅವರು ಮರೆಯಾಗುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲ, ಇಲ್ಲೇ ಪಕ್ಕದಲ್ಲಿಯೇ ಏನಾಯಿತು? ಭಯಂಕರವಾದಂಥ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಯಿತು, ಅಲ್ಲೇ ಪಕ್ಕದಲ್ಲಿಯೇ. ಆದರೆ ನಾವು ಇಲ್ಲಿದ್ದೀವಿ, ನಮಗೇನು ಕೂಡ ಆಗಲಿಲ್ಲ. ಸ್ವಲ್ಪರಾಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೇ ನಾವೇನಾಗಿದ್ವಿ? ತಪ್ಪಿಸಿಕೊಂಡು ಅಂತೇಳಿ ಅಂತಿರ್ತೀವಿ. ಆಕ್ಸಿಡೆಂಟ್ ರೀ, ಅವ್ರು ಮುಂದೆ ಹೋದ್ರು ಸ್ವಲ್ಪರಲ್ಲೇ, ಒಂದು 2-3 ಸೆಕೆಂಡಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಅವ್ರೇನಾದ್ರು ಸತ್ತು ಹೋದ್ರು. ಆದರೆ ನಾವೇನಾದ್ವಿ? ತಪ್ಪಿಸಿಕೊಂಡ್ವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಮಾತನ್ನು ನಾವು ಹೇಳ್ತಾ ಇರ್ತೀವಲ್ಲ, ಆವತ್ತಿನ ದಿವಸದಲ್ಲಿ ಜನರೆಲ್ಲರೂ, ಆತನನ್ನು ನಂಬಿದಂಥವ್ರೆಲ್ಲರೂ ಏನಾಗ್ತಾರಂತೆ? ಆತನ ನಂಬಿದವರು ಆತನ ಬಳಿಗೆ ಹೋಗ್ತಾರೆ. ಯಾಕಂದರೆ ಯೇಸು ಕ್ರಿಸ್ತ ನಮ್ಮನ್ನೇನು ಮಾಡಿದಾನೆ ಅಂತ ಹೇಳ್ತೀವಿ ವಾಕ್ಯ, ರಕ್ತದ ಮೂಲಕವಾಗಿ ನಮ್ಮನ್ನೇನು ಮಾಡಿದ್ದಾನೆ? ಕೊಂಡುಕೊಂಡಿದ್ದಾನೆ. ಹಲ್ಲೆಲೂಯಾ. ನೀವು ಅಂಗಡಿಗೆ ಹೋಗಿ ಯಾವುದಾದ್ರೂ ವಸ್ತುವನ್ನು ಕೊಂಡುಕೊಂಡಾಗ ನೀವೇನು ಮಾಡ್ತೀರಿ? ಆ ವಸ್ತುವನ್ನು ಅಲ್ಲೇ ಬಿಟ್ಟು ಬರ್ತೀರಾ? ನಿಮ್ಮ ಹತ್ರ ತೊಗೊತೀರ? ಯಾಕಂದ್ರೆ ಅದ್ರ ಮೇಲೆ ಅಧಿಕಾರ ಯಾರ್ದಿದೆ? ನಮ್ಮೆಲ್ಲರದಿದೆ. ಅದರಂಗೆ ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ತದ ಮೂಲಕವಾಗಿ ಆತನು ನಮ್ಮನ್ನು ಸಂಪಾದಿಸಿಕೊಂಡು ಕೊಂಡುಕೊಂಡಿರುವಾಗ ಒಂದು ಸಮಯದಲ್ಲಿ ಆತನು ನಮ್ಮೆಲ್ಲರನ್ನು ಏನು ಮಾಡ್ತಾನೆ? ತನ್ನ ಬಳಿಗೆ ಕರೆದುಕೊಂಡು ಹೋಗ್ತಾನೆ. ಕರೆದುಕೊಂಡು ಹೋದಾಗ ಆ ಸಮಯದಲ್ಲಿ ಏನಾಗುತ್ತೆ? ಇಲ್ಲಿ ಬಿಡಲ್ಪಟ್ಟಂಥವ್ರು ಅವ್ರು ಹೆಂಗಿರ್ತಾರೆ? ದೇವರನ್ನು ಹುಡುಕಿರೋದಿಲ್ಲ. ಈ ಲೋಕವೇ ನಮಗೆ ಶಾಶ್ವತ ಎಂಬುದಾಗಿ, ಈ ಲೋಕವೇದಲ್ಲಿಯೇ ನಾವು ಜೀವಿಸಬೇಕೆಂಬುದಾಗಿ, ಈ ಲೋಕದ ಹೊರತಾಗಿ ಮತ್ತೆ ನಮಗೆ ಯಾವುದು ಬೇಡ ಎಂಬುದಾಗಿ, ನಮಗೆ ಸತ್ಯ ಬೇಡ, ನಿತ್ಯ ಬೇಡ, ನಾವು ಹೀಗೇ ಇರ್ತೀವಿ ಹೊರತಾಗಿ ಸತ್ಯ ದೇವರನ್ನು ಮಾತ್ರ ನಾವು ನಂಬೋದಿಲ್ಲ ಎಂಬುದಾಗಿ ಯಾರು ಒಂದು ವೇಳೆ ಆ ರೀತಿಯಾಗಿ ಜೀವಿಸಿರ್ತಾರೋ ಆವತ್ತಿನ ದಿವಸದಲ್ಲಿ ಅಕ್ಕಮ್ಮ ಅವ್ರನ್ನ ಹುಡುಕಿರು ಸಿಗಲ್ಲ, ಅವ್ರನ್ನ ಹುಡುಕಿರು ಸಿಗಲ್ಲ, ನಮ್ಮನ್ನು ಹುಡುಕಿರು ಸಿಗಲ್ಲ, ಇನ್ನೊಬ್ರು ಹುಡುಕಿರು ಸಿಗಲ್ಲ. ಲೋಕ ಹಂಗೇ ಇರುತ್ತೆ. 7 ವರ್ಷಗಳು ಹೆಂಗಿರುತ್ತೀ? ಹಂಗೆ ಇರುತ್ತೆ. ಯೇಸು ಮಧ್ಯಾಕಾಶದಲ್ಲಿ ಬಂದಿರುವಾಗ ಸತ್ತು ಹೋದಂಥವ್ರು, ನಿದ್ರೆ ಹೋದಂಥವ್ರು ಆತನ ಬಳಿಗೆ ಎತ್ತಲ್ಪಡ್ತಾರೆ. ಆತನನ್ನು ನಂಬಿದವಂಥವ್ರು ನಾವು ಕಣ್ಣಿನ ರೆಪ್ಪೆ ಬಡಿಯುವಷ್ಟರೊಳಗಡೆ ಆತನ ಸಮೀಪದಲ್ಲಿ ನಾವು ಇರ್ತೀವಿ. ಆ ಸಮಯದಲ್ಲಿ ಭೂಮಿಯ ಮೇಲೆ 7 ವರ್ಷಗಳ ಕಾಲ ಭಯಂಕರವಾದಂಥ ಉಗ್ರತೆಯನ್ನು ದೇವರು ಸುರಿಸಲಿಕ್ಕಿದ್ದಾನೆ. ಆವತ್ತೊಂದು ದಿವಸ ಒಂದು ಮಿಡತೆ ನಮಗೇನಾದ್ರು ಕಡಿಯುತ್ತಾ? ಮಿಡತೆಗೆ ಆವತ್ತಿನ ದಿವಸ ಚೇಳಿನ ಕೊಂಡೆ ಕೊಡ್ತಾನಂತೆ ದೇವರು. ಅದನ್ನು ಕಡಿದ್ರೆ 5 ತಿಂಗಳ ಕಾಲ ಆ ವ್ಯಕ್ತಿ ಯಾತನೆಯನ್ನು ಅನುಭವಿಸ್ತಾ ಇರ್ತಾನೆ. ಭಯಂಕರವಾದಂಥ ಭೂಕಂಪಗಳು, ಭಯಂಕರವಾದಂಥ ಪ್ರಳಯಗಳು, ಭಯಂಕರವಾದಂಥ ಪರಿಸ್ಥಿತಿಗಳು ಅವೆಲ್ಲವುಗಳನ್ನು ಮನುಷ್ಯರು ಅನುಭವಿಸ್ತಾರೆ. ಏನಪ್ಪಾ ಇಂತಹ ಒಂದು ಸ್ಥಿತಿ ಎಂಬುದಾಗಿ ಸೈತಾನ್ ಇವತ್ತಿನ ದಿವಸ ಮರೆಯಾಗಿದ್ದಾನಲ್ವಾ, ಆವತ್ತಿನ ದಿವಸ ಅವನು ತಾನು ಯಾವ ರೀತಿಯಾಗಿ ಮರೆಯಾಗಿರ್ತಕ್ಕಂಥ ಅವನು ಏನು ಮಾಡ್ತಾನೆ? ಆವತ್ತು ಸ್ವರೂಪವನ್ನು ಪಡೆದುಕೊಂಡವನಾಗಿ ಅವನೇನು ಮಾಡ್ತಾ ಇದ್ದಾನೆ? ಎಲ್ಲ ಲೋಕವನ್ನು ಆಳ್ತಾನೆ. 7 ವರ್ಷಗಳ ಕಾಲ ಅವನೇ ದೇವರು ಎಂಬುದಾಗಿ ತನ್ನನ್ನು ತಾನು ಪ್ರತಿಷ್ಠಿಸಿ ಕೊಳ್ತಾನೆ. ಎಲ್ಲ ಜನರನ್ನು ಮರಳು ಮಾಡ್ತಾನೆ. ಎಲ್ಲ ಜನರು ತನ್ನನ್ನೇ ನೋಡುವ ಹಾಗೆ ಮಾಡ್ತಾನೆ. ಆತನನ್ನು ಹಿಂಬಾಲಿಸಿದಂಥವರೆಲ್ಲರೂ ಕೂಡ ಕೊನೆಯದಾಗಿ ನಾಶನಕ್ಕೆ ಹೋಗ್ತಾರೆ ಎಂಬುದಾಗಿ ಆ ಸೈತಾನನು ಆ ಹಿಂಬಾಲಿಸಿದಂಥವ್ರು ಅವ್ರಿಗೆ ಅವಾಗ ಗೊತ್ತಾಗಲ್ಲ. ಯಾವಾಗ ಗೊತ್ತಾಗುತ್ತೆ ಅವರಿಗೆ? ಆ ಒಂದು ಸ್ಥಿತಿ ಎನ್ನುವಂಥದ್ರಲ್ಲಿ ಅವ್ರು ಜಾರಿ ಹೋದಾಗ, ಅಯ್ಯೋ ಇಷ್ಟು ದಿವಸ ನಾವು ನಂಬಿದ್ದೆಲ್ಲವೂ ಕೂಡ ವ್ಯರ್ಥ ಎಂಬುದಾಗಿ, ಇಷ್ಟು ದಿವಸ ನಾವು ಏನೇನೋ ಅಂದ್ಕೊಂಡಿದ್ವಿ ಅದೆಲ್ಲವೂ ಕೂಡ ಶೂನ್ಯ ಎಂಬುದಾಗಿ ಆವತ್ತಿನ ದಿವಸ ಅವ್ರು ಗ್ರಹಿಸಿಕೊಳ್ತಾರೆ. ಅಯ್ಯೋ ಸುವಾರ್ತೆಯನ್ನು ನಾನು ಕೇಳಿದೆ, ಆದರೆ ನಾನು ಸ್ವಾಮಿಯನ್ನು ನಂಬಲಿಲ್ಲ. ಸುವಾರ್ತೆಯನ್ನು ಕೇಳಿದೆ, ಆದರೆ ನಾನು ರಕ್ಷಣೆಯನ್ನು ಹೊಂದಲಿಲ್ಲ. ನನ್ನ ಕಾಯಿಲೆ, ಅದಕ್ಕಾಗಿ ಮಾತ್ರ ನಾನು ದೇವರ ಬಳಿಗೆ ಹೋದೆ. ನನ್ನ ಒಂದು ಸಮಸ್ಯೆ, ಅದಕ್ಕಾಗಿ ಮಾತ್ರ ನಾನು ದೇವರ ಬಳಿಗೆ ಹೋದೆ. ನನಗಿರ್ತಕ್ಕಂಥ ಒಂದು ತೊಂದರೆ, ಅದಕ್ಕಾಗಿ ಮಾತ್ರ ನಾನು ದೇವರ ಬಳಿಗೆ ಹೋದೆ. ಆದರೆ ನಿಜವಾದಂಥ ಆತ್ಮರಕ್ಷಣೆ ಯಾವುದಾಗಿತ್ತು ಅದನ್ನು ನಾನು ಕಂಡುಕೊಳ್ಳಲೇ
ಇಲ್ಲ ಅಂತೇಳಿ ಆವತ್ತು ಅವ್ರು ಎಷ್ಟು ಗೋಗರಿದರೂ ಕೂಡ ಯಾವ ಒಂದು ಪ್ರಯೋಜನ ಆಗೋದಿಲ್ಲ ಪ್ರೇರೆ. ಇನ್ನೂ ಕೆಲವು ಜನರು ಯೇಸು ಸ್ವಾಮಿಯನ್ನು ನಂಬಿಯೂ ಕೂಡ ಕೆಲವು ಜನರು ಹೆಸರಿಗೆ ಮಾತ್ರ ದೇವರ ಮಕ್ಕಳೆಂಬುದಾಗಿ ನೆನೆಸಿ ಅವರು ಭಕ್ತಿಯನ್ನು ಮಾಡಲಾರ್ದೇ ಇದ್ದರೆ, ಸಿದ್ಧವಾಗಿರಲಾರ್ದಿದ್ರೆ ಅವರು ಕೂಡ ಆ ಸಮಯದಲ್ಲಿ ಕೈ ಬಿಡಲ್ಪಡ್ತಾರೆ. ಅವರು ಈ ಒಂದು ಸಿಟ್ಟಿನ ದಿವಸದಲ್ಲಿ ಅವ್ರು ಏನಾಗ್ತಾರೆ, ಅವರು ಕೂಡ ಸಿಲುಕಿಕೊಳ್ತಾರೆ ಪ್ರೇರೆ. ಲೋಕಸ್ಥರು ಸಿಲುಕಿಕೊಳ್ತಾರೆ. ಯೇಸು ಸ್ವಾಮಿಯನ್ನ ಕೇವಲ ಬಾಯಿ ಮಾತಿನಿಂದ ಆತನನ್ನು ಸನ್ಮಾನಿಸಿ ಮನಸ್ಸಿನಿಂದ ಆತನನ್ನು ಸೇವಿಸದೆ, ಪೂಜಿಸದೆ, ಜೀವಿಸದೆ ಹೋದಂಥವರು ಕೂಡ ಏನಾಗ್ತಾರೆ, ಕೈ ಬಿಡಲ್ಪಡ್ತಾರೆ ಪ್ರೇರೆ. ಅದಕ್ಕಾಗಿ ಇವತ್ತಿನ ದಿವಸ ವಾಕ್ಯ ಹೇಳ್ತಾ ಇದೆ, ದೇವರನ್ನು ನೀನು ಹುಡುಕುವಾಗ ನೀನು ಏನಾಗ್ತೀಯಂತೆ, ಮರೆಯಾಗ್ತೀಯ. ಸಿಟ್ಟಿನ ದಿವಸದಲ್ಲಿ ದೇವರು ನಿನ್ನ ತನ್ನ ಬಳಿಗೆ ಏನು ಮಾಡಿಬಿಡ್ತಾನೆ, ಕರೆದುಕೊಂಡು ಲೋಕದ ಮೇಲೆ ಉಗ್ರತೆಯನ್ನು ಸುರಿಸ್ತಾನೆ ಪ್ರೇರೆ. ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡುವಾಗ ಭಯಂಕರವಾದಂಥ ಸ್ಥಿತಿಗತಿಗಳೆನ್ನುವಂಥದ್ದು ಏನಾಗ್ತಾ ಇದೆ, ಕಾಣಿಸ್ತಾ ಇದೆ ಪ್ರೇರೆ. 7 ಉಪದ್ರವಗಳು ಲೋಕದ ಮೇಲೆ ಬರಲಿಕ್ಕಿದೆ. ಭಯಂಕರವಾಗಿರ್ತಕ್ಕಂಥ ಕಾರ್ಯಗಳು ಲೋಕವನ್ನು ಆಳ್ವಿಕೆ ಮಾಡಲಿಕ್ಕಿದಾವೆ ಪ್ರೇರೆ. ಜನರು ಭಯಂಕರವಾದಂಥ ಸ್ಥಿತಿಯಲ್ಲಿ ಆ ಸಮಯದಲ್ಲಿ ಏನಾಗ್ತಾರೆ, ಜಾರಿ ಹೋಗ್ತಾರೆ ಪ್ರೇರೆ. ಅದಕ್ಕಾಗಿ ಅದರಿಂದ ನಮ್ಮನ್ನು ದೇವರು ಏನು ಮಾಡ್ತಾನೆ, ತಪ್ಪಿಸ್ತಾನೆ. ಅದರಿಂದ ನಮ್ಮನ್ನು ದೇವರು ಏನು ಮಾಡ್ತಾನೆ, ಮರೆ ಮಾಡಿಬಿಡ್ತಾನೆ. ನಾವು ಅದರಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. 7 ಮುದ್ರೆಗಳ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ ಪ್ರಕಟಣೆ ಪುಸ್ತಕದಲ್ಲಿ. ಆ 7 ಮುದ್ರೆಗಳು ಭಯಂಕರವಾಗಿರ್ತಕ್ಕಂಥ 7 ತುತ್ತೂರಿಗಳ ಕುರಿತಾಗಿಯೂ ಕೂಡ ನಾವು ನೋಡ್ತಾ ಇದ್ದೀವಿ. ಅವು ಮುದ್ರೆಗಳನ್ನು ಒಡೆದಾಗ, ತುತ್ತೂರಿಗಳನ್ನು ಊದಿದಾಗ ಭೂಮಿ ಮೇಲೆ ಕಲ್ಲೋಲವಾಗಿರ್ತಕ್ಕಂಥ ಪರಿಸ್ಥಿತಿಗಳು ಏನಾಗ್ತವೆ, ತಾಂಡವವಾಡ್ತವೆ ಪ್ರೇರೆ. ಆ ಸಮಯದಲ್ಲಿ ಆತನನ್ನು ಹುಡುಕಿದಂಥವ್ರು ಹೆಂಗಿರ್ತಾರಂತೆ, ಸುರಕ್ಷಿತವಾಗಿರ್ತಾರೆ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಪ್ರೇರೆ, ಇವತ್ತಿನ ದಿವಸ ನಿನ್ನ ದೇವರನ್ನು ಹುಡುಕುವಾಗ ನೀನು ಸುರಕ್ಷಿತವಾಗಿ, ನೀನು ಉಗ್ರತೆಯ ದಿನದಲ್ಲಿ ಮರೆಯಾಗಿ ನೀನು ಜೀವಿಸುವಂತಹ ವ್ಯಕ್ತಿಯಾಗಿರ್ತೀಯ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲದೆ ನಾವು ಈ ಲೋಕದಲ್ಲಿ ಇದ್ದೇವೆ ಪ್ರೇರೆ. ಈ ಲೋಕದಲ್ಲಿರುವಾಗ ನಾವು ಯಾವುದೋ ಒಂದು ರೀತಿಯಲ್ಲಿ ದೇವರನ್ನ ಹುಡುಕ್ತಾ ಇರ್ತೀವಿ. ಯಾಕೆ ಹುಡುಕ್ತಾ ಇರ್ತೀವಿ? 11ನೇ 6ನೇ ವಚನದಲ್ಲಿ ನಾವು ನೋಡುವಾಗ 4ನೇದಾಗಿ ಕೊನೆಯದಾಗಿ, ದೇವರನ್ನು ಹುಡುಕುವವರಿಗೆ ದೇವರು ಏನು ಮಾಡ್ತಾನಂತೆ, ಪ್ರತಿಫಲವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಏನು ಕೊಡ್ತಾನ್ರಿ? ಪ್ರತಿಫಲ. ಅನೇಕ ಜನರು ಯೇಸುವಿನ ಬಳಿಗೆ ಅನಾರೋಗ್ಯದ ನಿಮಿತ್ತವಾಗಿ ಆತನನ್ನು ಹುಡುಕಿಕೊಂಡು ಬಂದರು. ಹೆಂಗೆ ಬಂದ್ರಂತೆ, ಅವರ ದೇಹದಲ್ಲಿ, ಅವರಿಗೆ ದೇಹ ಇದೆಯಲ್ವಾ, ದೇಹದಲ್ಲಿ ಅನೇಕ ಅನಾರೋಗ್ಯಗಳು ಅವರನ್ನು ಆಳ್ವಿಕೆ ಮಾಡುವಂಥ ಸಮಯದಲ್ಲಿ ಆತನನ್ನು ಯಾರು ಹುಡುಕಿಕೊಂಡು ಬಂದರು, ಹುಡುಕಿಕೊಂಡು ಬಂದಂಥವರಿಗೆ ಸ್ವಾಮಿ ಏನು ಮಾಡಿದ್ನರಿ, ಅವರಿಗೆ ಪ್ರತಿಫಲವನ್ನು ಕೊಟ್ಟ. ಅನಾರೋಗ್ಯವನ್ನು ಏನು ಮಾಡಿದ, ನೀಗಿಸಿದ, ತೊಲಗಿಸಿದ. ಸ್ವಸ್ಥತೆಯನ್ನು ಅವ್ರಿಗೆ ಏನು ಮಾಡಿದ, ಪ್ರಸಾದಿಸಿದೆ. ಯಾಕಂದರೆ ನಾವು ಲೋಕದಲ್ಲಿದ್ದೇವೆ. ಲೋಕದಲ್ಲಿ ನಮ್ಮ ಅವಶ್ಯಕತೆಗಳಿಗೋಸ್ಕರವಾಗಿ ನಾವು ದೇವರನ್ನು ಹುಡುಕುವಾಗ ದೇವರು ನಮಗೆ ಪ್ರತಿಫಲವನ್ನು ಕೊಡ್ತಾನೆ ಪ್ರೇರ. ಅನ್ನಳು ದೇವರನ್ನು ಹುಡುಕಿದಳು ಸಂತಾನ ಭಾಗ್ಯಕ್ಕೋಸ್ಕರವಾಗಿ. ಅಬ್ರಹಾಮನು ದೇವರನ್ನು ಹುಡುಕಿದ ಸಂತಾನದಕ್ಕೋಸ್ಕರವಾಗಿ. ಅವರಿಗೆ ದೇವರು ಆ ಒಂದು ಅದ್ಭುತವಾದಂಥ ಕಾರ್ಯವನ್ನು ಜರುಗಿಸಿದರು. ಗರ್ಭಫಲವನ್ನು ಒದಗಿಸಿಕೊಟ್ರು. ಯಾವ ಕಾರ್ಯ ಮನುಷ್ಯರ ದೃಷ್ಟಿಯಲ್ಲಿ ಆಗೋದಿಲ್ವೋ ಆ ಕಾರ್ಯವನ್ನು ದೇವರು ತಾನೇ ತನ್ನನ್ನು ಹುಡುಕಿದವರಿಗೆ ಆತನೇನು ಮಾಡಿದಂತೆ, ಪ್ರತಿಫಲವನ್ನು ಕೊಟ್ಟ. ಹಲ್ಲೆಲೂಯಾ. ಅನೇಕ ಚರ್ಮದ ಕಾಯಿಲೆಗಳಂಥ ಕುಷ್ಠರೋಗಿಗಳ ಕುರಿತಾಗಿ ಕೂಡ ನಾವು ನೋಡ್ತೇವೆ. ಈಗೊಂದು ಅನೇಕ ಸಾರಿ ನಾನು ಹೇಳಿದ್ದೀನಿ, ಆ ಒಂದು ಕುಷ್ಠರೋಗದಲ್ಲಿರ್ತಕ್ಕಂಥವ್ರು ಯೇಸು ಸ್ವಾಮಿನ ಹುಡುಕಿಕೊಂಡು ಬಂದರು. ಎಷ್ಟು ಜನ ಅಂತೆ, 10 ಜನರು ಬಂದರು. ಅವರು ಸಮಾಜದಿಂದ ಮತ್ತು ನಾವು ನೋಡ್ತಾ ಇದ್ದೇವೆ ಆ ಒಂದು ಕುಟುಂಬದಿಂದ ಮತ್ತು ಆ ಸ್ನೇಹಿತರಿಂದ, ಬಂಧು ಬಳಗದಿಂದ, ಹೆಂಡತಿಯಿಂದ ದೂರವಾದಂಥ ಸ್ಥಿತಿಯಲ್ಲಿರ್ತಕ್ಕಂಥ 10 ಜನ ಕುಷ್ಠರೋಗಿಗಳು ಪ್ರೇರ. ಅವರು ಆತನನ್ನು ಹುಡುಕಿಕೊಂಡು ಬಂದರು. ಯಾಕಂದರೆ ಅವರ ಬೆರಳುಗಳು ಭಯಂಕರವಾದಂಥ ರೀತಿಯಲ್ಲಿ ಆಗ್ಬಿಟ್ಟಿದ್ದು. ಆ ಸಮಯದಲ್ಲಿ ಯೇಸುವೆ, ಗುರುವೇ, ನಮ್ಮನ್ನು ಕರುಣಿಸು ಎಂಬುದಾಗಿ ಕೇಳಿದಾಗ ಯೇಸು ಅವರ ಕುಷ್ಠರೋಗವನ್ನು ಏನು ಮಾಡಿದ, ತೆಗೆದು ಹಾಕಿದ. ಯಾಕೆ ಹೇಳ್ರಿ? ಆತನನ್ನು ಹುಡುಕುವವರಿಗೆ ಆತನು ಪ್ರತಿಫಲವನ್ನು ಕೊಡ್ತಾನೆ. ನೀನು ನಂಬಿಕೆಯಿಂದ, ವಿಶ್ವಾಸದಿಂದ ಆತನನ್ನೇ ಗುರಿಯಾಗಿರಿಸಿಕೊಂಡು ನೀನು ಸಂಪೂರ್ಣವಾಗಿ ಆತನನ್ನು ಹುಡುಕುವುದೇ ಆದರೆ, ನಂಬಿಕೆಯಿಂದ ಹುಡುಕಿದಂಥ ಪ್ರತಿಯೊಬ್ಬರಿಗೂ ಕೂಡ ದೇವರು ಏನು ಮಾಡ್ತಾನಂತೆ, ಪ್ರತಿಫಲವನ್ನು ಕೊಡ್ತಾನೆ ಪ್ರೇರೆ. ಅವರು ಏನೆಲ್ಲ ಕಾರ್ಯಗಳನ್ನು ಮಾಡಿದಾಗಲೂ ಅವರು ಸ್ವಸ್ಥತೆಯನ್ನು ಹೊಂದಲಾರದಂಥ ಸ್ಥಿತಿಯಲ್ಲಿರುವಾಗ ನಾವು ನೋಡ್ತಾ ಇದ್ದೇವೆ. 12 ವರ್ಷದ ರಕ್ತ ಕುಸುಮ ರೋಗಿ ವೈದ್ಯರ ಬಳಿಗೆ ಹೋಗಿ ಎಷ್ಟೆಲ್ಲ ತೋರಿಸ್ಕೊಂಡ್ರು ಕೂಡ ಅನಾರೋಗ್ಯ ಆಕೆಗೆ ಹೆಚ್ಚಾಗುತ್ತಾ ಇರುವಂಥ ಸಮಯದಲ್ಲಿ ಆಕೆ ಯೇಸುವನ್ನು ಏನು ಮಾಡಿದ್ಲಂತೆ, ಹುಡುಕಿದ್ಲು ಪ್ರೇರೆ. 12 ವರ್ಷ ಎಷ್ಟು ತಾಪತ್ರಯ ಆ ತಾಯಿ ಪಟ್ಟಿರ್ಬೋದು, ಎಷ್ಟು ರಕ್ತ ಸೋರಿ ಆಕೆ ದೇಹ ಎಲ್ಲ ಬಲಹೀನವಾಗಿ ಹೋಗಿರ್ಬೋದು, ಎಷ್ಟು ಸಣಕಲ್ಲು ಬಡಕಲಾದಂಥ ಸ್ಥಿತಿಯಲ್ಲಿ ಆಕೆ ಜಾರಿ ಹೋಗಿರ್ಬೋದು, ಭಯಂಕರವಾದಂಥ ದುರ್ವಾಸನೆಯಿಂದ ಆಕೆ ಜೀವಿಸಿರ್ಬೋದು. ಆದರೆ ವಾಕ್ಯ ಹೇಳ್ತಾ ಇದೆ, ಯಾವಾಗ ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದ್ಲು, ಆಕೆ ಸ್ವಸ್ಥತೆಯನ್ನು ಹೊಂದಿಲ್ಲ ಪ್ರೇರೆ. ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನೀನು ಹುಡುಕುವಾಗ ದೇವರು ನಿನಗೆ ಖಂಡಿತವಾಗಿ ಏನು ಮಾಡ್ತಾನೆ, ಪ್ರತಿಫಲವನ್ನು
ಕೊಡ್ತಾನೆ. ಕೇವಲ ಶರೀರದ ಕುರಿತಾಗಿ ಮಾತ್ರವಲ್ಲ, ನಿನ್ನ ಜೀವಿತದಲ್ಲಿ ಅನೇಕವಾದಂತಹ ಸಮಸ್ಯೆಗಳಿಗೋಸ್ಕರವಾಗಿ ನಿನ್ನ ದೇವರನ್ನು ಹುಡುಕ್ತಾ ಇರ್ತಾ, ಅಯ್ಯೋ ನನ್ನ ಮುಂದಿನ ಭವಿಷ್ಯತ್ತು ಏನಾಗಲಿಕ್ಕಿದೆ ಎಂಬುದಾಗಿ ಅನೇಕರು ಭಕ್ತರು ದೇವರನ್ನು ಹುಡುಕಿದರು. ದಾವೀದನ್ನು ಹುಡುಕಿದ, ನನ್ನ ಮುಂದೆ ನಾನು ಹೋಗ್ಲಾ ಬೇಡವಾ ಎಂಬುದಾಗಿ ಹುಡುಕಿದಾಗ ನಾವು 30ನೇ ಅಧ್ಯಾಯದಲ್ಲಿ 1ನೇ ಸಮುವೇಲನ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಚಿಕ್ಲಗ್ ಎನ್ನುವಂಥ ಊರನ್ನು ಸುಟ್ಟಿರ್ತಕ್ಕಂಥ ಸಮಯದಲ್ಲಿ ಶತ್ರುಗಳು ದೇವರು ಹೇಳ್ತಾ ಇದ್ದಾನೆ, ದೇವರನ್ನು ಹುಡುಕಿದಾಗ ಹೋಗು, ನಾನು ನಿನಗೆ ಅವುಗಳನ್ನು ಒದಗಿಸಿ ಕೊಡ್ತೇನೆ. ನಿನ್ನ ಪ್ರತಿ ಸಮಸ್ಯೆಯಲ್ಲಿ ನಿನ್ನ ದೇವರನ್ನು ಹುಡುಕುವಾಗ ದೇವರು ನಿನಗೆ ಸಮಾಧಾನವನ್ನು, ಪರಿಹಾರವನ್ನು, ಪರಿಷ್ಕಾರವನ್ನು ನಿನ್ನ ಜೀವಿತದಲ್ಲಿ ಆತನು ಏನು ಮಾಡ್ತಾನೆ, ಒದಗಿಸಿ ಕೊಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿನ್ನ ಭವಿಷ್ಯತ್ತಿನ ವಿಷಯದಲ್ಲಿ ಆತನನ್ನು ಹುಡುಕಿದರೆ ಆತ ನಿನಗೆ ಜಯ ಕೊಡ್ತಾನೆ. ನಿನ್ನ ದೇಹದಲ್ಲಿರ್ತಕ್ಕಂಥ ರೋಗದ ನಿಮಿತ್ತವಾಗಿ ಆತನನ್ನು ಹುಡುಕಿದರೆ ಆತ ನಿನಗೆ ಪ್ರತಿಫಲನೂ ಕೊಡ್ತಾರೆ. ಅಷ್ಟು ಮಾತ್ರವಲ್ಲ, ಎಲ್ಲ ಕಾರ್ಯಗಳ ವಿಷಯದಲ್ಲಿ ದೇವರು ನಿನಗೆ ಬಿಡುಗಡೆಯನ್ನು ದಯಪಾಲಿಸ್ತಾರೆ ಪ್ರಿಯರೇ. ನೀನು ಹುಡುಕುವವನಾದರೆ ಖಂಡಿತವಾಗಿ ಭಾಗ್ಯವನ್ನು ಹೊಂದಿಕೊಳ್ಳುವವನು ಕೂಡ ನೀನು ಆಗಿರ್ತೀಯ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹುಡುಕುವಂಥ ಯಾರಿಗೂ ಕೂಡ ಆತನ ಏನು ಮಾಡೋದಿಲ್ಲ ಅಂತ ಹೇಳುತ್ತೆ ವಾಕ್ಯ, ಕೈ ಬಿಡದೆ ಇರೋದೇ ಇಲ್ಲ. ಖಂಡಿತವಾಗಿ ಆತನ ಕೈ ಹಿಡಿದು ಹುಡುಕುವಂಥವರೆಲ್ಲರಿಗೂ ಕೂಡ ಸಹಾಯವನ್ನು, ಜಯವನ್ನು, ವಿಮೋಚನೆಯನ್ನು, ಬಿಡುಗಡೆಯನ್ನು ದಯಪಾಲಿಸ್ತಾನೆ ಪ್ರೇರೆ. ಆತನನ್ನು ಹುಡುಕುವಂಥವ್ರಿಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ 6ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರು ನಂಬಿಕೆಯಿಂದ ಆತನನ್ನು ಹುಡುಕ್ತಾರೋ ಅವರಿಗೆ ದೇವರು ಪ್ರತಿಫಲವನ್ನು ಕೊಡ್ತಾರೆ. ನೀವು ಕೂಲಿಗೆ ಹೋದಾಗ ನಿಮಗೆ ಪ್ರತಿಫಲವಾಗಿ ಏನು ಸಿಗುತ್ತೆ? ಕೂಲಿಯ ಹಣ ಸಿಗುತ್ತೆ. ಅದೇ ರೀತಿಯಾಗಿ ದೇವರನ್ನು ಹುಡುಕುವಂಥವರಿಗೆ ಪ್ರತಿಫಲವಾಗಿ ನೀನು ಯಾವೊಂದು ವಿಷಯಕ್ಕಾಗಿ, ಸಂಗತಿಗಾಗಿ ಹುಡುಕಿದೆಯೋ ಅದನ್ನು ದೇವರು ನಿನಗೇನು ಮಾಡ್ತಾನೆ? ಒದಗಿಸಿ ಕೊಡ್ತಾನೆ. ಯಾಕಂದರೆ ದೇವರು ನಿನ್ನನ್ನು ಸೃಷ್ಟಿ ಮಾಡಿದಾನೆ. ಆತನ ಬಳಿಗೆ ನೀನು ಬಂದು ಆತನನ್ನು ಸಂಪೂರ್ಣವಾಗಿ ನೀನು ಹುಡುಕುವಾಗ ಖಂಡಿತವಾಗಿ ನಿನ್ನ ಸಮಸ್ಯೆಗೆ ಸಂಪೂರ್ಣ ಸದುತ್ತರವನ್ನು ಆತನು ಏನು ಮಾಡ್ತಾನೆ? ದಯಪಾಲಿಸಿ ನಿನಗೆ ವಿಮೋಚನೆಯನ್ನು, ಬಿಡುಗಡೆನ ಆತನು ಒದಗಿಸಿ ಕೊಡ್ತಾನೆ. ಹುಡುಕುವಾಗ ಮೊದಲನೇದಾಗಿ ಕೈ ಬಿಡಲ್ಪಡುವುದಿಲ್ಲ. ನಾವು ಹುಡುಕುವಾಗ ನಿಜವಾದಂಥ ಸಂತೋಷವನ್ನು ಹೊಂದಿಕೊಳ್ತೀವಿ. ನಾವು ಹುಡುಕುವಾಗ ದೇವರು ವಾಕ್ಯ ಹೇಳ್ತಾ ಇದೆ, ದೇವರ ಉಗ್ರತೆಯ ದಿನದಲ್ಲಿ ನಾವು ಮರೆಯಾಗಿ ಇರ್ತೀವಿ. ದೇವರನ್ನು ನಾವು ಹುಡುಕುವಾಗ ನಮಗೆ ದೇವರು ಪ್ರತಿಫಲವನ್ನು ಏನು ಮಾಡ್ತಾನೆ ಅಂತ ಒದಗಿಸಿ ಕೊಡ್ತಾನೆ, ಕರುಣಿಸ್ತಾನೆ ಪ್ರೇರೆ. ಹಲ್ಲೆಲೂಯಾ, ಪ್ರೇರೆ. ಈ ಸಮಯದಲ್ಲಿ ನಾವೆಲ್ಲರೇ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಸಹೋದರ ಸಹೋದರಿ, ಇವತ್ತು ನಾವು ದೇವರನ್ನು ಹುಡುಕುವವರಾಗಿದ್ದೇವಾ ಅಥವಾ ಲೋಕದಲ್ಲಿರ್ತಕ್ಕಂಥ ಸಂಗತಿಗಳನ್ನು ಹುಡುಕ್ತಾ ಇದ್ದೀವಾ? ನಿಜವಾಗಿ ನಾವು ಯಾರನ್ನು ಹುಡುಕಬೇಕಾಗಿತ್ತು ಅವರನ್ನು ಹುಡುಕದೆ ಲೋಕದಲ್ಲಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನು ನಾವು ಹುಡುಕುವವರಾಗಿದ್ದೇವಾ? ನಿಜಕ್ಕೆ ಬದಲಾಗಿ ಸುಳ್ಳನ್ನು, ಪರಿಶುದ್ಧತೆಗೆ ಬದಲಾಗಿ ಪಾಪವನ್ನು, ಸಮಾಧಾನಕ್ಕೆ ಬದಲಾಗಿ ಅಸಮಾಧಾನವನ್ನು, ಪರಲೋಕಕ್ಕೆ ಬದಲಾಗಿ ಈ ಲೋಕವನ್ನು ಹುಡುಕುವವರಾಗಿದ್ದೇವಾ? ಒಂದು ವೇಳೆ ನೀನು ಆ ರೀತಿಯಾಗಿ ಇದ್ದಿದ್ದೆ ಆದರೆ ಅವುಗಳಿಂದ ನಿನಗೆ ಸಂತೋಷ ಸಿಗೋದಕ್ಕೆ ಸಾಧ್ಯ ಇಲ್ಲ. ನೀನು ಹುಡುಕಬೇಕಾಗಿರುವಂಥದ್ದು ದೇವರನ್ನು, ಪರಲೋಕವನ್ನು, ಪರಿಶುದ್ಧತೆಯನ್ನು, ಸತ್ಯವನ್ನು, ನಿತ್ಯವನ್ನು ನೀನು ಹುಡುಕಬೇಕಾಗಿದೆ. ಖಂಡಿತವಾಗಿ ಆ ಸಮಯದಲ್ಲಿ ದೇವರು ನೀನು ಎಲ್ಲ ವಿಧದಲ್ಲಿ ವಿಮೋಚನೆಯನ್ನು ದಯಪಾಲಿಸಿ ನಡೆಸ್ತಾನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು, ಮಹಾಪರಿಶುದ್ಧನಾದ ಮಹಾದೇವರು ನಿನಗೆ ಸ್ತೋತ್ರಗಳಪ್ಪ. ಕರ್ತರೆ, ಯಾರು ನಿನ್ನನ್ನು ಹುಡುಕುವವರಿಗೆ ನೀನು ಸ್ವಾಮಿ ಯಾವ ರೀತಿಯಾಗಿ ಆಶೀರ್ವದಿಸಿ ನಡೆಸ್ತಿ ಎನ್ನುವಂಥ ಸಂಗತಿ ವಿಷಯಗಳನ್ನು ನನಗೂ ನಮ್ಮೆಲ್ಲರಿಗೂ ಈ ಸಮಯದಲ್ಲಿ ನೀವು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ನೀನು ನಮ್ಮ ಪಕ್ಷವಾಗಿ ಇದ್ದು ನಮ್ಮನ್ನು ಕೈ ಬಿಡದೆ ನಡೆಸ್ತಿ ಎಂಬುದಾಗಿ, ನೀನು ನಮ್ಮಲ್ಲಿ ನಿಜವಾದಂಥ ಸಂತೋಷವನ್ನು ಒದಗಿಸಿಕೊಟ್ಟು ನಿನ್ನಲ್ಲಿಯೇ ಸಂತೋಷಿಸುವ ಮಕ್ಕಳನ್ನಾಗಿ ಮಾಡ್ತೀ ಎಂಬುದಾಗಿ, ನೀನು ನಮ್ಮನ್ನು ಮರೆಯಾಗಿರಿಸ್ತಿ ಎಂಬುದಾಗಿ, ನೀನು ನಮಗೆ ಪ್ರತಿಫಲವನ್ನು ದಯಪಾಲಿಸ್ತಿ ಎನ್ನುವಂಥ ಸಂಗತಿಗಳನ್ನು ಸ್ವಾಮಿ ನನಗೂ ನಮ್ಮೆಲ್ಲರಿಗೂ ನಿನ್ನೆ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಗಳಯ್ಯ. ಭಕ್ತರು ನಿನ್ನನ್ನು ಹುಡುಕಿ ಅವರು ಅನೇಕವಾದಂಥ ರೀತಿಯಲ್ಲಿ ಆಶೀರ್ವಾದಗಳನ್ನು ಪಡೆದುಕೊಂಡ್ರು ಸ್ವಾಮಿ. ನಿನ್ನನ್ನು ನಂಬಿಕೆಯಿಂದ ಹುಡುಕಿದಂಥ ನಂಬಿಕೆ ವೀರರ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಸ್ವಾಮಿ ಅನೇಕವಾದ ರೀತಿಯಲ್ಲಿ ಸ್ವಾಮಿ ಆಶೀರ್ವಾದಕ್ಕೆ ಪಾತ್ರರಾದ್ರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವಪ್ಪ. ಹೌದು ರಾಜನೇ, ಇವತ್ತು ನಾವೆಲ್ಲರೂ ಕೂಡ ನಿನ್ನನ್ನು ಹುಡುಕ್ತಾ ಇದ್ದೇವಯ್ಯ ದೇವಾ. ನಮ್ಮ ಜೀವಿತದಲ್ಲಿ ಸ್ವಾಮಿ ಪ್ರತಿಯೊಂದು ಸಮಸ್ಯೆಗೆ ಪರಿಷ್ಕರ್ತ ನೀನೆಂಬುದಾಗಿ ಗ್ರಹಿಸಿಕೊಂಡು ಜೀವಿಸಲಿಕ್ಕಾಗುವಂತೆ ಯಾವಾಗಲೂ ನಿನ್ನನ್ನೇ ಹುಡುಕುವ ಹಾಗೆ, ನೀನು ನಮಗೆ ಸಹಾಯಕನೆಂಬುದಾಗಿ ಗ್ರಹಿಸಿಕೊಂಡು ಜೀವಿಸಲಿಕ್ಕಾಗುವ ಹಾಗೆ ನಮ್ಮೆಲ್ಲರನ್ನು ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸಯ್ಯ. ಕರ್ತನೇ, ನಿನಗೆ ಸ್ತೋತ್ರಗಳಪ್ಪ. ಅಳಿದು ಹೋಗದ ಸಂಪತ್ತು ನೀನು ಸ್ವಾಮಿ, ನಾಶವಾಗದಂತ ಸ್ವಾಮಿ ನಿತ್ಯ ಜೀವ ನೀನು ಸ್ವಾಮಿ. ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ.
ದೇವಾ, ಕೊರತೆಗಳಲ್ಲಿಯೂ ಸ್ವಾಮಿ ಸಮೃದ್ಧಿಯ ಹೊರತೆಗಳನ್ನು ಸೃಷ್ಟಿ ಮಾಡುವಾತನು ನೀನಲ್ವೇ. ಸೋಲುಗಳನ್ನ ಜಯಕರವಾದ ಮೇಲುಗಳನ್ನಾಗಿ ಮಾರ್ಪಡಿಸುವಂತಾತನು ನೀನಲ್ವೇ. ಸಮಸ್ಯೆಯಲ್ಲಿಯೂ ಒಳ್ಳೆಯ ಭವಿಷ್ಯವನ್ನು ಕೊಡುವಂತ ದೇವರು ನೀನಲ್ವೇ ಸ್ವಾಮಿ. ದೇವರೇ, ನಿನ್ನನ್ನು ಹುಡುಕ್ತಾ ಇದ್ದೇವಪ್ಪ. ಕರ್ತನೆ, ನೀನು ಅದ್ಭುತ ಮಾಡು. ಕರ್ತನೆ, ನಿನ್ನ ಅತಿಶಯ ಕಾರ್ಯಗಳನ್ನು ಸ್ವಾಮಿ ಹುಡುಕುವವರೆಲ್ಲರ ಜೀವಿತದಲ್ಲಿ ಜರುಗಿಸುವೇನೆ ಎಂಬುದಾಗಿ ಹೇಳಿದಂತ ನಿನ್ನ ಮಾತನ್ನು ನೆರವೇರಿಸಿ ಆ ಪ್ರತಿಫಲವನ್ನು ಬಾಧ್ಯವಾಗಿ ನಾವು ಹೊಂದಿ ಸಾಕ್ಷಿಯ ಮಕ್ಕಳಾಗಿ ನಿನ್ನಲ್ಲಿಯೇ ಇದ್ದುಕೊಂಡವರಾಗಿ ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೇನ್.